ಚಿತ್ರರಂಗನ ಆಳ್ತಾ ಇದ್ದವರು. ಅವರಲ್ಲಿ ದೇವ ಏನಾಗಿದೆ, ದೇವರನ್ನ ಮಾತಾಡ್ಸ್ಕೊಂಡ್ ಬಂದೇವೆ. ಅವರು ತುಂಬಾ ಕ್ರಿಟಿಕಲ್ ಕಂಡೀಷನ್ ನಲ್ಲಿದ್ದಾರೆ. ನಾನು ಕಲಾ ದೇವತೆ ಮಡಿಲಲ್ಲೇ ಸಾಯ್ಬೇಕು, ನಾನು ಸ್ಟೇಜಿನಲ್ಲಿ ಸಾಯ್ಬೇಕು. ಡ್ರಮ್ಸ್ ಅಂದ್ರೆ ಅಷ್ಟು ಪ್ರಾಣ ಅವ್ರಿಗೆ. ತುಂಬಾ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಅಪ್ಪಾಜಿ ಹೇಗಿದಾರಮ್ಮ, ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ತಾ ಇದ್ದೀನಿ, ಅಪ್ಪಾಜಿಗೆ ನಾವು ಅಭಿಮಾನಿಗಳು, ಹುಷಾರಾಗ್ಲಿ, ಬೇಡ್ಕೋತೀವಿ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿದೀವಿ ಅಂತೆಲ್ಲ ಫೋನ್ ಮಾಡಿ ಹೇಳ್ತಾರೆ. ಕೋಮಾ ಅಂತ ಹೇಳ ಬೇರೆನೆ ಹೇಳಿದ್ರು, ನಾವು ಅವ್ರ ಹತ್ರ ಹೇಳಿಲ್ಲ ಅಷ್ಟೇನೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಕೇಳೋರು, ನಾನಲ್ವಾ ನೀನ್ ಹೆಂಡ್ತಿ ಅಂದ್ರೆ, ಇಲ್ಲ ಫಸ್ಟ್ ನನ್ನ ಡ್ರಮ್ಸು. ಸತ್ರ ನಿನ್ ತೊಡೆ ಒಂದು ಸಾಯ್ತೀನಿ ಅಂತ ಮಾತ್ರ ಅನ್ಕೊಳ್ಬೇಡ, ಡ್ರಮ್ಸ್ ಮೇಲೆ ಸಾಯ್ತೀನಿ ನಾನು. ಯಾರು ಬಿಟ್ಕೊಟ್ಟಿಲ್ಲ ಸರ್ ಕಲಾವಿದರು, ಅವ್ರು ಒಗ್ಗಟ್ಟಲ್ಲಿ ಇದ್ದಾರೆ. ಗೌರ್ಮೆಂಟ್ ಇಂದ ಏನಾದ್ರು ಕಲಾವಿದರಿಗೆ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ಕರ್ನಾಟಕಕ್ಕೆ ಲವ್ ಇಸ್ ಬ್ಲೈಂಡ್ ಅಮ್ಮ, ನಿಮ್ಮಪ್ಪ ಹಂಗ್ ನನ್ನ ಹಿಂದೆ ಚಕ್ಕರ್ ಹೊಡೆದು ಬೀಳಿಸ್ಬಿಟ್ರು ಅಂತಾರೆ. ದೇವನೇ ಅಂತೀನಿ ನಾನು. ನಮ್ಮತ್ತ ಬೈತಾ ಇದ್ರು, ಏ ಮಾಮ ಅನ್ನೆ, ಯಾಕೆ ದೇವ ಒಳ್ಳೆ ಹೆಂಡತಿ ನಾನು ನೀವೇ ಹೇಳ್ಬೇಕು. ಕಾರಣ ಯಾರು ಗೊತ್ತಾ? ಯಜಮಾನ್ರು ಡಾಕ್ಟರ್ ರಾಜ್ಕುಮಾರ್. ಹೇಗೆ ಯಾವುದೇ ಕಾರಣಕ್ಕೂ ತೆಗಿಕೋಬೇಡ, ನಿನ್ ಮುಖಕ್ಕೆ ಕಳೆ ಇದೆ ಬಾರ್ಸ್ಬಿಟ್ಟಿಂಗ್ ಅಂತೀಯಲ್ಲ. ಯಾಕಂದ್ರೆ ನಾವು ಇಷ್ಟು ಇದೀವಿ, ಇಷ್ಟು ಊಟ ತಿಂದಿದೀವಿ, ಅದೆಲ್ಲ ನಮ್ಗೆ ಕರ್ನಾಟಕ ಮತ್ತೆ ಸ್ಯಾಂಡಲ್ವುಡ್ ಇಂದಾನೇ ಆಗಿರೋದು. ಅಳ್ತಾ ಇದ್ದಿಲ್ಲಮ್ಮ. ಅವರು ಯಾವಾಗ್ಲೂ ಓಡಾಡ್ಕೊಂಡು ಇರ್ತಾರಲ್ಲ, ಈಗ ನೋಡೋದಕ್ಕೆ ದುಃಖ ಆಗುತ್ತೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸ್ ಅಂತ ನಾವು ಕಾರ್ಯಕ್ರಮ ಯಾರ್ಯಾರು ಮಾಡ್ತೀವೋ ಅವರೆಲ್ಲ ಬಿಯಾಂಡ್ ಲಿಮಿಟ್ಸ್ನವರು. ಈಗ ನಾನು ಬಿಯಾಂಡ್ ಲಿಮಿಟ್ಸ್ ನಮ್ಮ ಚಾನಲ್ಗಾಗಿ ಮಾತಾಡಿಸಿ ಬಂದಿರೋ ವ್ಯಕ್ತಿಯ ಹೆಸರು ಡ್ರಮ್ಮರ್ ದೇವ. ಒಬ್ಬ ಶಿವಮಣಿ, ಒಬ್ಬ ದೇವ. ಇವರಿಬ್ರು ಇಡೀ ಚಿತ್ರರಂಗವನ್ನ ಆಳ್ತಾ ಇದ್ದವರು, ಸೌತ್ ಇಂಡಿಯಾ ಚಿತ್ರರಂಗನ ಆಳ್ತಾ ಇದ್ದವರು. ಅವರಲ್ಲಿ ದೇವ ಏನಾಗಿದೆ, ದೇವರನ್ನ ಮಾತಾಡ್ಸ್ಕೊಂಡ್ ಬಂದೇವೆ. ಅವರು ತುಂಬಾ ಕ್ರಿಟಿಕಲ್ ಕಂಡೀಷನ್ ನಲ್ಲಿದ್ದಾರೆ. ಒಂದು ಕಾಲು ಬಲಗಾಲು ಕತ್ತರಿಸಲಾಗಿದೆ, ಗ್ಯಾಂಗ್ರೀನ್ ಆಗಿಬಿಟ್ಟು ಒಂದು ಕಾಲನ್ನ ಕಟ್ ಮಾಡಿದ್ದಾರೆ. ಇನ್ನೊಂದು ಕಾಲು ಆ ಸ್ಟೇಜ್ ನಲ್ಲಿದೆ. ನಾವು ಉಳ್ಳಾಳದ ಆಸ್ಪತ್ರೆಯಲ್ಲಿ ಭೇಟಿಯಾದಾಗ ಆ ದೃಶ್ಯವನ್ನು ನೋಡಿ ನಿಜಕ್ಕೂ ಗಾಬರಿ ಆಯ್ತು. ಇದೇನಾ ದೇವ? ನಾವು ಗ್ರೀನ್ ಹೌಸ್ ನಲ್ಲಿ ನೋಡಿದಂತಹ ದೇವ. ಅಲ್ಲಿ ವಿದೌಟ್ ಡ್ರಮ್ ಟೇಬಲ್ ಕುಟ್ಕೊಂಡು ಆತ ಪವಾಡ ಮಾಡಿದ್ದನ್ನು ನಾವು ನೋಡಿದೀವಿ. ಡ್ರಮ್ಮೇ ಇಲ್ಲದೆ ಬರೀ ಮರದ ಟೇಬಲ್ ಅನ್ನು ಕುಟ್ಟಿ ನಮ್ಗೆ ಒಂದು ಅದ್ಭುತವಾದ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋದಂತಹ ದೇವ ಅವತ್ತೇ, ಆ ದಿನನೇ ಜನಗಣಮನ ಅಧಿನಾಯಕ ಜಯ ಹೇ ಡ್ರಮ್ ಅಂದ್ರೆ ಟೇಬಲ್ ಮೇಲೆ ಕೈಯಿಂದ ಕುಟ್ತಾ ದೇಶಭಕ್ತಿ ಗೀತೆಯನ್ನು ನುಡಿಸಿದಾಗ ನಾವು ಎಲ್ಲ ಜರ್ನಲಿಸ್ಟ್ ಎಲ್ಲ ಎದ್ದು ನಿಂತು ಅದು ಗೌರವ ತೋರಿಸಿದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೇವ ಈಗ ತುಂಬ ತುಂಬ ಆರ್ಥಿಕವಾಗಿ ಕೂಡ, ಆರೋಗ್ಯ ದೃಷ್ಟಿಯಿಂದಲೂ ಕೂಡ ತುಂಬ ಕಂಗಾಲಾಗಿದ್ದಾರೆ. ಬಟ್ ನೋಡುವಾಗ ಹಾಗೆ ಅನ್ಸಲ್ಲ. ಅಂದರೆ ಫೇಸ್ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ಕಾಲು ಕಟ್ಟಾಗಿರೋದು, ಇನ್ನೊಂದು ಕಾಲು ಆ ದಾರಿಯಲ್ಲಿರುವುದು, ಇದೆಲ್ಲ ನೋಡ್ತಾ ಇದ್ರೆ ಬೇಡ. ಈಗ ಅವರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಎಲ್ಲ ವಿಚಾರವನ್ನು ಅವರ ಮಿಸ್ಸಸ್, ಅವರ ಮಗಳು ಹೇಳ್ಕೊಂಡಿದ್ದಾರೆ. ಬನ್ನಿ ಅವರ ಆಸ್ಪತ್ರೆಯ ಚೇಂಬರಿಗೆ ಹೋಗೋಣ. ಆ ಬೆಡ್ನಲ್ಲಿ ಮಲ್ಕೊಂಡಿರುವಂಥ ದೇವರನ್ನ ಮಾತಾಡ್ಸೋಣ. ಅವರ ಮಗಳು ಒಂದಷ್ಟು ಮಾತಾಡಿದ್ದಾರೆ ಮತ್ತು ಅವರ ಮಿಸ್ಸಸ್ ಕೂಡ ಮಾತಾಡಿದ್ದಾರೆ. ಇದನ್ನು ನೀವು ನೋಡಬಹುದು. ಇಷ್ಟು ಹೇಳಿ ಆಸ್ಪತ್ರೆಯ ಆ ಬೆಡ್ನ ಹತ್ರ ಹೋಗ್ತಾ ಇದ್ವಿ. ನಮಸ್ಕಾರ. ನೋಡಿ ಏನ್ ನಡೆದಿದೆ ನೋಡಿ. ಅಕಸ್ಮಾತ್ ನೋಡಿದ ಮೇಲೆ ನಿಮ್ಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ನಂಬರ್ ಕೊಡ್ತಾ ಇದ್ವಿ, ಬ್ಯಾಂಕ್ ಅಕೌಂಟ್ ನಂಬರ್, ಉಳಿದ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ವಿ. ಸ್ಕ್ರೀನ್ ಮೇಲೆ ಬರುತ್ತೆ, ಸಹಾಯ ಮಾಡಿ. ಒಬ್ಬ ಕಲಾವಿದ, ಅದ್ಭುತ ಕಲಾವಿದ. ಒಂದು ಕಾಲದಲ್ಲಿ ಚೆನ್ನೈನಲ್ಲಿ ಅವಕಾಶಕ್ಕಾಗಿ ಕಾಯ್ತಿದ್ದಂತಹ ದೇವರನ್ನು ಡ್ರಮ್ಮರ್ ದೇವ ಮಾಡಿದ್ದು ಶಂಕರ್ ನಾಗ್ ಅಂತೇಳಿ ಅವರೇ ಹೇಳ್ತಾರೆ. ಶಂಕರ್ ನಾಗ್ ಇಲ್ಲಿ ಕರ್ಕೊಂಡು ಬಂದು ಸಂಕೇತದಲ್ಲಿ ಕೆಲಸ ಕೊಡಿಸಿ, ಸಂಕೇತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಕೊಡಿಸಿ ಅವರನ್ನು ಒಂದು ಅಭಿವೃದ್ಧಿ, ಸುಮಾರು ಒಂದು 800 ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಆಮೇಲೆ ಕ್ರಿಕೆಟ್ನಲ್ಲಿ ನೀವು ಧಾರಾಳವಾಗಿ ನೋಡಿರ್ಬೋದು ಅಂತ ನಮ್ಮ ಡ್ರಮ್ಮರ್ ದೇವ್ ಅವರನ್ನ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನೋಡಿ, ಯಾವ ಯಾವ ಇದೆಲ್ಲಕ್ಕೆ ಏನು ಕಾರಣ ಅಂತೇಳಿ ಅವರ ಮಿಸ್ಸಸ್ ಆಗಲಿ ಮಗಳಾಗಲಿ ಮಾತಾಡ್ತಾರೆ. ದಯವಿಟ್ಟು ಬನ್ನಿ. ಅಪೋಲೋಕ್ಕೆ ಹೋದ್ಮೇಲೆ ಅವ್ರೇನಂದ್ರು, ಪಾದ ಪುಲ್ಲು ತೆಗಿಬೇಕಾಗತ್ತೆ ಅಂತಂದ್ರು. ಆಮೇಲೆ ಅವರು ಯೋಚನೆ ಮಾಡಿದ್ದಾರೆ, ಇವರು ಡ್ರಮ್ಮರು ಹೆಂಗೆ ಅಂತ ದೊಡ್ಡ ಡಾಕ್ಟರ್ಸ್ ಯೋಚನೆ ಮಾಡಿದ್ದಾರೆ. ಯೋಚನೆ ಮಾಡಿ 3 ಬೆರಳು ತೆಗ್ದು ನೋಡ್ತೀವಿ ಅಂತ 3 ಬೆರಳು ತೆಗ್ದಿದ್ದಾರೆ. ಆಮೇಲೆ ಏನಾಯ್ತು, ಕೆಳಗಡೆ ಪಾದನೂ ಕೊಲ್ತೋಗಿದ ಮೇಲೆ ಏನಾಯ್ತು, ನಮ್ಮ ಸೌತೆಕಾಯಿ ಥರ ಕ್ಲೀನ್ ಮಾಡಿ ಬ್ಲಡ್ ಕಾಣಿಸೋವರೆಗೂ ಅದೆಲ್ಲ ಕ್ಲೀನ್ ಮಾಡಿ ತೆಗ್ದಾಕಿದ್ದಾರೆ. ಫಸ್ಸು ತೆಗ್ದಾಕಿದ ಮೇಲೆ
ಈಗ ಸ್ವಲ್ಪ ದಿವಸ ಹಂಗೆ ವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಪಸ್ ಅಂತ ಬರೋ ಥರ ಮಿಷನ್ ಒಂದು ಕೊಟ್ಟಿದ್ದಾರೆ. ಆ ಮಿಷನ್ನು ಏನಾಯಿತು, ಒಂದು ಎಷ್ಟು ವಾರ ಅಮ್ಮ, 5 ವಾರ 6 ವಾರ ಆ ಮಿಷನ್ ಇಟ್ಟಿದ್ವಿ ಮನೇಲಿ. ಅದು ಪಸ್ಸು ಮಗಳು ಅಪ್ಪ ಮಗಳು ಒಂದ್ಸತಿ ಹೋಗಿ ಬರೋದು, ಮಗ ಅಪ್ಪ ಒಂದ್ಸತಿ ಹೋಗಿ ಆ ಪಸ್ಸೆಲ್ಲ ತೆಗೆಸ್ಕೊಂಡು ಬರೋದು. ಆ ಥರ 2 ತಿಂಗಳಾಗೋಗಿದೆ. 2 ತಿಂಗಳು ಮಾಡಿದ ಮೇಲೆ ಡಾಕ್ಟ್ರ್ ಏನಂದ್ರು, ದೇವು ಹೊಸ ಮಿಷನ್ ಬಂದಿದೆ, ಅದು ಇಲ್ಲಿಂದ ಫ್ಯಾಟ್ ತೆಗ್ದು ಕೆಳಗಡೆ ಪಾದ ಸೇಪ್ ಮಾಡಿಬಿಡ್ತೀವಿ, ಸೇಪ್ ಅದೇ ಥರ ಸೇಪ್ ಮಾಡಿಬಿಡ್ತೀವಿ ಅಂದರು. ಒಪ್ಕೊಂಡಿದ್ಮೇಲೆ ಮಾಡಿದ್ರು. ಅವರು ಪಾಪ ಚೆನ್ನಾಗಿ ಮಾಡಿದ್ರು, ತುಂಬ ಇಂಟ್ರೆಸ್ಟಾಗಿ ಮಾಡಿದ್ರು. ಇವ್ರಿಗೆ ಫುಲ್ಲು ಏನಾಯಿತು, ಟ್ರೀಟ್ಮೆಂಟ್ ಚೆನ್ನಾಗಾಗಿದೆ. ವೆಂಕಟೇಶ್ ಡಾಕ್ಟರು, ಇವರು ಮಂಜುನಾಥ್ ಡಾಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಾಡಾದ್ಮೇಲೆ ಏನಾಯಿತು, ಇದಕ್ಕಿದ್ದಂಗೆ ಅವರು ಬಿಸಿಲಿಗೆ ಓಡಾಡ್ತಾ ಇದ್ರು. ಪ್ರೋಗ್ರಾಮ್ಸು ಬರ್ತಾ ಇದ್ದಲ್ಲ, ಕಲಾ ಅಭಿಮಾನಿ, ಡ್ರಮ್ಸ್ ಅಂದರೆ ಅಷ್ಟು ಪ್ರಾಣ ಅವ್ರಿಗೆ. ನೀವೇ ಮುಖ್ಯ ಅಲ್ಲ, ನಂಗೆ ಡ್ರಮ್ಸ್ ಮುಖ್ಯ ಅಂತಾರೆ ಈಗಲೂ. ಬೆಡ್ ಮೇಲೆ ಇದ್ದು ಅದೇ ಮಾತು ಅವ್ರದ್ದು. ಅದನ್ನೇ ನಾನು ಹೇಳ್ತಾ ಇರೋದು, ಗ್ರೀನ್ ಹೌಸಲ್ಲಿ ಡ್ರಮ್ ಗಿಮ್ ಏನಿಲ್ಲ, ಟೇಬಲ್ ಕುಟ್ಕೊಂಡಿದ್ರು. ನಾನು ಕಲಾ ದೇವತೆ ಮಡಿಲಲ್ಲೇ ಸಾಯ್ಬೇಕು, ನಾನು ಸ್ಟೇಜಿನಲ್ಲಿ ಸಾಯ್ಬೇಕು ಅಂತಾರೆ. ಏನ್ರಿ ಅಂತೆ, ಅಷ್ಟೇ ಅಂತಾರೆ. ಅದಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಜಿ ಕನ್ನಡ ಅದೆಲ್ಲ ಹೋಗಿದ್ರು. ಹೋಗಾದ್ಮೇಲೆ ಇದಕ್ಕಿದ್ದಂಗೆ ಕಾಲು ಕೆಳಗಡೆ ಬೊಬ್ಬೆಗೆಲ್ಲ ಬಂದ್ಬಿಟ್ಟಿದೆ, ಇಷ್ಟಿಷ್ಟು ದಪ್ಪ ಬೊಬ್ಬೆ. ಅದೆಲ್ಲ ಏನಾಯ್ತು, ಎಲ್ಲ ಕ್ಲೀನ್ ಪಸ್ಸು ಡಾಕ್ಟ್ರ್ ಹತ್ರ ಹೋಗಿ ಬಂದಿದ್ವಿ. ಡಾಕ್ಟರ್ ಡ್ರೆಸ್ಸಿಂಗ್ ಮಾಡಿ ಕೊಟ್ಟು ಕಳಿಸಿದ್ದಾರೆ, ನಮ್ಮನ್ನು ಕಳಿಸಾದ್ಮೇಲೆ ತಿರ್ಗಾ ಪಸ್ ಶುರುವಾಗಿದೆ. ಈ ಪಾದ ಇದೆಲ್ಲ, ಪಾದ ಎಲ್ಲ ಹಿಂಗ ಮಾಡಿ ಪಸ್ಸೆಲ್ಲ ತೆಗಿಯೋದು ನಾನು, ಅವಳು ಮಗ 3 ಜನ ತೆಗಿಯೋದು ಪಸ್ಸು ಹಿಂಗ ವಾಸಿಯಾಗಿದೆ. ಈ ವಾಸಿಯಾಗಿ ತಿರ್ಗಾ ಏನಾಯಿತು, ತಿರ್ಗಾ ಜಾಸ್ತಿ ಆಗಿ 1 ದಿವಸ 2 ದಿವಸ ಏನಾಯಿತು, 2 ದಿವಸ ತಿರ್ಗಾ ಮಾಡೋಣ ಅನ್ನೋಷ್ಟಕ್ಕೆ ಕಾಲೆಲ್ಲ ಇಷ್ಟು ದಪ್ಪ ಊದ್ಕೊಂಡು ಬಂದಿದೆ. ಇಷ್ಟು ದಪ್ಪ ಊದ್ಕೊಂಡು ಬಂದು ಆದ್ಮೇಲೆ ಪಾನಿಪುರಿ ಥರ ಬೊಬ್ಬಗಲು. ಮಗ ಯಾನ್ಕೋ ಬಂದ, ಅಮ್ಮ ಡ್ಯಾಡಿ ಕಾಲೇನು ಹಿಂಗಿದೆ ಅಂತ ಅಂದ. ಈ ಥರ ಬ್ಲಡ್ ಬರ್ತಾ ಇದೆ ಅಮ್ಮ ಅಂದ. ಏನೋ ಕಣೋ, ನಿನ್ನನ್ನು ಒಂಥರ ಮಾಡಿದ್ದಾರೆ, ನೀನು ಹೋಗು, ಕಾಲು ಬೇರೆ ಊದ್ಕೊಂಡಿದೆ, ಕರ್ಕೊಂಡು ಹೋಗು ಅಂತ. ಈ ಹಾಸ್ಪಿಟ್ಲ್ ಗೊತ್ತ ಅವನಿಗೆ, ಈ ಹಾಸ್ಪಿಟ್ಲ್ ಕರ್ಕೊಂಡು ಬಂದರೆ ಅರ್ಧ ಪಾದ ತೆಗಿಬೇಕು ಅಂತಂದ್ರು. ಅದಾದಮೇಲೆ ಇಲ್ಲೇ ಕಾಲು ಫುಲ್ಲು ಇಲ್ಲಿವರೆಗೂ ಸರ್ಕ್ಯುಲೇಷನ್ ಇಲ್ಲೇ ಕಪ್ಪಾಗಿದೆ ಕಾಲು, ಅದುವರೆಗೂ ಹೋಗುತ್ತೆ ಅಂತಂದರು. ಅದುವರೆಗೂ ತೆಗೆದಾದ್ಮೇಲೆ ಮನೆಗೆ ಸೇರ್ಕೊಂಡಿದ್ದೀವಿ. ಒಂದು 3 ತಿಂಗಳು ರಜಾ, 3 ತಿಂಗಳು ಎಲ್ಲಿ ಹೋಗಿಲ್ಲೇ ಆರಾಮಾಗಿದ್ರು. ಮನೆಗೆ ಸೇರ್ಕೊಂಡಾದ್ಮೇಲೆ ತಿರ್ಗಾ ಈ ಥರ ಆಗಿದೆ ಸರ್. ಇದೆಲ್ಲ ಇವರೇ ಗಂಡ ಹೆಂಡತಿ ಮಗ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಡಾಕ್ಟ್ರ್ ಅವರೇ ಮಾತಾಡ್ತಾ ಇದ್ದಾರೆ, ಅವ್ರ ಹತ್ರನೇ ಮಗಳ ಹತ್ರನೇ ಮಾತಾಡ್ತಾ ಇದ್ದಾರೆ. ನೀವು ಮಗಳ ಹತ್ರ ಮಾತಾಡಿ ಎಲ್ಲ ಹೇಳ್ತಲ್ಲ, ಈ ಕಡೆ ಇವಾಗಿಂದ ಅವಳು ಕರೆಕ್ಟ್ ಗೊತ್ತಿರುತ್ತೆ, ಏನು ಪ್ರೊಸೀಜರ್ ಏನಾಯಿತು ಎಲ್ಲ ಗೊತ್ತಿರುತ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಪಾದ ಮುಟ್ಟೋಣ ಅಂತ ಹೇಳಿದ್ರೆ ಎಲ್ಲಿ ನೀವು ಏನು ಇಲ್ಲ, ಕಲೆಗೆ ಎಷ್ಟು ದೊಡ್ಡ ವ್ಯಕ್ತಿ ನೀವು, ನಿಮಗೆ ಗೊತ್ತಿಲ್ಲ. ನೋಡ್ಬೋದು ನಾನು, ನೋಡಿ ತೆಗಿ ಇದು ಇಷ್ಟು ಇದನ್ನು ನೋಡಿ ಸರ್, ಈ ತರ ಆಗ್ತಾ ಇದೆ. ಅಲ್ಲ, ಇದು ಈ ಕಾಲ ಹಾಗೆ ಇತ್ತಾ? ಇದು ತೆಗಿಬೇಕಂತ ಇದಾರೆ ಇವಾಗ, ಒಪ್ತಾ ಇಲ್ಲ ಮನುಷ್ಯ. ಅದು ಡಾಕ್ಟರೇ ಬೇಡ ಅಂತ ಹೇಳಿದ್ರು. ಮತ್ತೆ ಅವ್ರು ಈಗ ಏನಾಗಿದೆ ಅಂದ್ರೆ ಇದು ಇನ್ಫೆಕ್ಷನ್ ಆಗಿದೆ ಸರ್ ಅದು. ಸೊ ಈಗ ಶುಗರ್ ಇರೋದ್ರಿಂದ ಸಾಕಷ್ಟು ಜನ ನೀವು ನೋಡಿರ್ತೀರ 2 ಕಾಲು ತೆಗ್ದಿರ್ತಾರೆ ಅಂತ. ಸೊ ಈಗ ಏನಾಗಿದೆ, ಇದು ಇನ್ಫೆಕ್ಷನ್ ಆಗಿರೋದ್ರಿಂದ ತೀರಾ ವರ್ಸ್ಟ್ ಕಂಡೀಷನ್ ಇಲ್ಲ. ಬಟ್ ಅವರು ನಾವಿಷ್ಟು ತೆಗಿಯಲ್ಲ, ಇಷ್ಟು ತೆಗಿಬೇಕು ಅಂದ್ರೆ ಮತ್ತೆ ಇಷ್ಟು ಅದೇ ಕಾಲ್ ತರ ಆಗುತ್ತೆ, ನಾನು ಮುಟ್ಟಿದ್ರೆ ಇದನ್ನು ಇಲ್ಲಿವರೆಗೆ ಮುಟ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರು. ಬಟ್ ಇವಾಗ ಅಷ್ಟು ವರ್ಸ್ಟ್ ಕಂಡೀಷನ್ ಇಲ್ಲ, ಬೇಡ. ಬಟ್ ಸರ್ಕ್ಯುಲೇಷನ್ ಇಲ್ಲ. ಏನಂದ್ರೆ ಫ್ಯೂಚರಲ್ಲಿ ಆಗಬಹುದು, ಫ್ಯೂಚರಲ್ಲಿ ಆದಾಗ ನೋಡೋಣ. ಬಟ್ ಈಗಲೇ ಅವ್ರಿಗೆ ನೋವು ಕೊಡೋದು ಬೇಡ. ಅಂದರೆ ಅವರು ನಮ್ಮ ತಂದೆ ತುಂಬ ಅಭಿಮಾನಿಸ್ತಾರೆ ಆ ಡಾಕ್ಟ್ರು, ವೀರೇಶ್ ಡಾಕ್ಟರ್ ಅಂತ, ಮತ್ತೆ ತನುಷ್ ಡಾಕ್ಟರ್. ಯಾರು ಅಭಿಮಾನ ಪಡಲ್ಲ ಅಂತ ದೊಡ್ಡ ವ್ಯಕ್ತಿ ಇವರು. ಇಲ್ಲಿ ಡಾಕ್ಟರ್ಸ್ ಹೌದು, ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇದೆ ಈ ಹಾಸ್ಪಿಟಲು. ತುಂಬ ಬೇಗ ಸ್ಪಂದಿಸ್ತಾರೆ ಈ ಹಾಸ್ಪಿಟ್ಲಲ್ಲಿ. ನಾನು ನೋಡಿರೋ ಹಾಗೆ ನಮಗೆ ಫ್ಯಾಮಿಲಿ ಡಾಕ್ಟರ್ಸ್ ಏನಾದ್ರು ಡಾಕ್ಟರ್ ತನುಜು, ಡಾಕ್ಟರ್ ವೀರೇಶ್, ಡಾಕ್ಟರ್ ಅನೂಪ್ ಅವರು ಆದಷ್ಟು ನಾವು ಸರ್ಗೆ ಆಪ್ರೇಷನ್ ಇಲ್ಲದೇ ಇರಂಗೆ ನೋಡ್ಕೋತೀವಿ ಅಂತಾನೆ ಅಂತಾರೆ. ಅದು ಇದು ಜೀನ್ಸ್ ಇರುತ್ತೆ, ಸರ್ಕ್ಯುಲೇಷನ್ನು ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಇರಲ್ಲ. ಯೂಶಲಿ ಗೊತ್ತಲ್ಲ ಸರ್, ಕಲಾವಿದರಿಗೆ ಪಾಪ ಒಂದು ಟೈಮ್ ಇರಲ್ಲ, ಒಂದು ಊಟದ ಸಮಯಕ್ಕೂ ಅವ್ರಿಗೆ ಪಾಪ. ನಮ್ಮಪ್ಪ ಅಂತ ಅಲ್ಲ, ನಾನು ಸಾಕಷ್ಟು ಜನ ನೋಡಿದ್ದೀನಿ, ಹೀರೋಸ್ ಆಗಿರ್ಬೋದು,
ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಆ ಫೀಲ್ಡಲ್ಲಿ ಇರೋರು ಮ್ಯೂಸಿಷಿಯನ್ಸು, ಇವತ್ತಿಗೂ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂದರೆ ಅವರು ಕೆಲಸದ ಮೇಲೆ ಅಷ್ಟು ಪ್ಯಾಷನ್ ಇಟ್ಕೊಂಡು ಫ್ಯಾಮಿಲಿ ಟೈಮು, ನಿದ್ದೆ, ಊಟ ಎಲ್ಲ ಬಿಟ್ಟು ಕೆಲಸ ಮಾಡ್ತಾರಲ್ಲ, ಅದು ಪರಿಣಾಮ ಇವಾಗ ಬೀರ್ತಿದೆ. ಕಪ್ಪಣ್ಣ, ಗೀತಾ ಸುರತ್ಕಲ್, ಹಾಂ, ಅವರು ದಯಾನಂದ್, ಕಪ್ಪಣ್ಣ ಇವರೆಲ್ಲ ಸೇರಿ ಮೊನ್ನೆ ಒಂದು ಟ್ರಸ್ಟ್ ಓಪನ್ ಮಾಡಿದ್ರು. ಹಾಂ, ನಿಮ್ಮ ಹೆಸರನ್ನೇ ಎಲ್ಲ ಕಲಾವಿದರಿಗೆ. ಓಕೆ ಓಕೆ. ಹಾಂ, ಅಂದರೆ ಮೆಡಿಕಲ್ ಏಜ್ ಕಲಾವಿದ ಮೆಡಿಕಲ್ ಇದು ಮಾಡ್ಬೇಕಂತ ಒಂದು ಟ್ರಸ್ಟ್ ಓಪನ್ ಮಾಡಿದ್ರು. ಓಕೆ. ಅದಕ್ಕೆಲ್ಲ ಇವರೆಲ್ಲ ಕಮಿಟಿ ಬಂದ್ಬಿಟ್ಟು ದಿನೇಶ್ ಗೌಡರಾವ್ ಅವರು, ಓಕೆ, ಡಿ ಕೆ ಸುರೇಶ್, ಗುರು ಕಿರಣ್, ಇವರೆಲ್ಲ ಕಮಿಟಿ ಮೆಂಬರ್ಸ್. ಇವರೆಲ್ಲ ಸೇರಿ ಎಲ್ಲರಿಗೂ ಒಂದು ಮೆಡಿಕಲ್ ಇದು ಮಾಡೋಣ ಅಂದ್ಬಿಟ್ಟು 10 ಲಕ್ಷ ಕಲೆಕ್ಷನ್ ಮಾಡಿ ಬಿಫೋರಾಗೆ 10 ಲಕ್ಷ ಇದು ಮಾಡಿದ್ರು, ಓಪನ್ ಮಾಡಾಯ್ತು ಮೊನ್ನೆ 30 ಅದು ಈಗ ಆಗಲ್ಲ, ಆಗುತ್ತಾ? ಅದು ಟೈಮ್ ತಗೋತಿದೆ. ಈಗ ಏನು ಮಾಡ್ತಾ ಇದ್ರಿ? ಈಗ ಅದೇ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಸರ್ ಅವರು. ಅಂದ್ರೆ ಕಲಾವಿದರಿಗೆ ಏನೇನು ಅಲ್ಲ, ಅವ್ರದ್ದಲ್ಲ, ನಿಮ್ಮ ಇಲ್ಲಿ ಖರ್ಚಿಗೆ ಏನು ದುಡ್ಡಿನ ವಿಚಾರ ಅದೇ ಲೋನು ಆಲ್ಮೋಸ್ಟ್ ಈಗ 3 ವರ್ಷದಿಂದ 20ರಿಂದ 25 ಲಕ್ಷ ಖರ್ಚಾಗಿದೆ ಅವರಿಗೆ. ಅಪೋಲೋಲಿಂದ ಹಿಡಿದು ಆಪರೇಷನ್ ಖರ್ಚು ಒಂದಾದ್ರೆ ಸರ್, ಇಲ್ಲಿಂದ ಮನೆಗೆ ಹೋದ್ಮೇಲೆ ಇದೆಯಲ್ಲ, ಬೇರೆ ಈ ಹಾಸ್ಪಿಟಲ್ ಕರ್ಕೊಂಬರೋದು, ಹೋಗೋದು, ಡ್ರೆಸ್ಸಿಂಗ್ ಮಾಡಿಸೋದು, ಅವರಿಗೆ ಆ ಮೆಡಿಸಿನ್ಸ್ಗೆ ತಕ್ಕಂತೆ ಊಟ ಕೊಡೋದಾಗ್ಲಿ, ನೋಡ್ಕೊಳ್ಳೋದಾಗ್ಲಿ. ಈಗೇನು ಹೇಳಿದ್ದಾರೆ, ಈಗ ಮನೆಗೆ ಕರ್ಕೊಂಡು ಹೋದ್ರೆ ಇಲ್ಲಿರೋ ಫೆಸಿಲಿಟಿ ಅಂದರೆ ಈ ಥರನೇ ಬೆಡ್ ಇರಬೇಕು, ಈ ಥರ ಏರ್ ಬೆಡ್ಡು ಇಲ್ಲಾಂದರೆ ವಾಟರ್ ಬೆಡ್ ಬರುತ್ತೆ. ಸೊ ಇದನ್ನ ಹಾಕಿದ್ರೇನೆ ಅವ್ರಿಗೆ ಬೆನ್ನಿಗೆ ಸೊರಸಿಸ್ ಆಗಲ್ಲ, ಬೋನ್ಸಿಗೆ ಸಪೋರ್ಟಿವ್ ಇರುತ್ತೆ. ಮತ್ತು ಫಿಸಿಯೋಥೆರಪಿ ಇದೆ, ಟ್ರಾಕ್ಷನ್ ಹಾಕಬೇಕು, ಅಷ್ಟೆಲ್ಲ ಇದೆ. ಇವಾಗ ಇಲ್ಲಿಂದ ಹೋದ್ಮೇಲೆ ಟ್ರೀಟ್ಮೆಂಟ್ ಅದೂ 1 ತಿಂಗಳು ಬ್ಲಡ್ ಅವಾಗ ಬ್ಲಡ್ ಚೇಂಜ್ ಮಾಡ್ತಾನೆ ಇರ್ಬೇಕು. ಮೊನ್ನೆ ಕೂಡ ಚೇಂಜ್ ಮಾಡಿದ್ರು ಇಲ್ಲಿ. ತುಂಬಾ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಅಪ್ಪಾಜಿ ಹೇಗಿದಾರಮ್ಮ, ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ತಾ ಇದ್ದೀನಿ, ಅಪ್ಪಾಜಿಗೆ ನಾವು ಅಭಿಮಾನಿಗಳು, ಹುಷಾರಾಗ್ಲಿ, ಬೇಡ್ಕೋತೀವಿ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿದೀವಿ ಅಂತೆಲ್ಲ ಫೋನ್ ಮಾಡಿ ಹೇಳ್ತಾರೆ. ಅದಕ್ಕೆ ನಿಜವಾಗ್ಲೂ ಕೋಟಿ ನಮ್ನೆ ಹೇಳ್ಬೇಕು ಸರ್. ಅಭಿಮಾನ ಅನ್ನೋದು ಮನಸ್ಸಿಂದ ಬರ್ತಿದ್ಯಲ್ಲ ಅವ್ರ ಹತ್ರ. ಅವ್ರು ಏನೂ ಮಾಡಿಲ್ಲ ಅವರಿಗೆ ಅಲ್ವಾ? ಇವರಿಂದ ಏನು ಸಹಾಯ ಅಂತಾರೆ, ಕಲಾವಿದರು ಇರ್ಬೇಕಮ್ಮ, ಅಂತ ಕಲಾವಿದರು ಇರ್ಬೇಕು, ನಿಮ್ ತಂದೆ ಅಲ್ಲ ಕಲಾವಿದರಿಗೆ ಯಾರಿಗೆ ಆಗಿದ್ರು ನಾವ್ ಇದೇ ತರ ಸಪೋರ್ಟ್ ಮಾಡ್ತೀವಿ ಅಂತಾರೆ ಜನ. ಡಾಕ್ಟರ್ ಮೊನ್ನೆ ಬಂದ್ರು, ಒಂದು ಮೈನರ್ ಸರ್ಜರಿ ಮಾಡ್ಬೇಕಂದ್ರು. ಅವ್ರು ಏನಂದ್ರು ಬೋನ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಇಲ್ಲಿರೋ ಹಿಪ್ ಹತ್ರ ಇರೋವಂತಹ ರೊಟೇಟಿಂಗ್ ಬಾಲ್ ಏನಿದೆಯೋ ಅದು ಬಿಟ್ಕೊಂಡಿದೆ, ಅದನ್ನ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ ಅಂದರು. ಆಮೇಲೆ ತಂದೆ ಬಾಡಿಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಸ್ವಲ್ಪ ದೊಡ್ಡ ಡಾಕ್ಟರ್ನ ಕರೆಸ್ಬೇಕಾಗ್ತಿದೆ, ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ, ಒಂದು 2 days ಟೈಮ್ ಕೊಡಿ, ಬಟ್ ಆಪ್ರೇಷನ್ಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದರು. ದೊಡ್ಡ ಡಾಕ್ಟರ್ ರಿಪೋರ್ಟ್ಸ್ ಎಲ್ಲ ನೋಡಿದ ನಂತರ ಅವ್ರು ಹೇಳಿದ್ದೇನು ಅಂದರೆ, ರಿಸ್ಕ್ಗೆ ತುಂಬ ರಿಸ್ಕ್ ಇದೆ. ಯಾಕಂದರೆ ಇವಾಗ ಆಪ್ರೇಷನ್ ಮಾಡಬೇಕು ಅಂದರೆ ಅವ್ರಿಗೆ ಅನಸ್ತೇಷಿಯಾ ಕೊಡಲೇಬೇಕು. ಈ ಸತಿ ಕೊಡಬೇಕು ಅಂದರೆ ಫುಲ್ ಬಾಡಿ ಕೊಡಬೇಕು. ಇದೆಲ್ಲ ಮಾಡಬೇಕಾದ್ರೆ ಲೋವರ್ ಬಾಡಿ ಕೊಡ್ತಾಯಿದ್ರು, ನಡೀತಿತ್ತು. ಬಟ್ ಇದು ಸ್ಪೈನ್ ಅಲ್ವಾ ಸರ್, ಫುಲ್ ಬಾಡಿ ಅನ್ಕಾನ್ಷಿಯಸ್ ಆಗುತ್ತೆ. ಅನಸ್ತೇಷಿಯಾ ಆಲ್ರೆಡಿ 5 times ಹೋಗಿದೆ 3 yearsಲ್ಲಿ, ಇದು 6th time ಆಗುತ್ತೆ. ಹಾರ್ಟ್ಗೆ ಪ್ರೆಷರ್ ಬೀಳೋ ಚಾನ್ಸ್ ಇದೆ. ಕೋಮಾ ಅಂತ ಹೇಳಲ್ಲ, ಬೇರೆನೆ ಹೇಳಿದ್ರು, ನಾವು ಅವ್ರ ಹತ್ರ ಹೇಳಿಲ್ಲ ಅಷ್ಟೇನೆ. ಅದಕ್ಕೆ ಆಮೇಲೆ ಅವ್ರಂದ್ರು ಅದಕ್ಕೆ ಒಂದು ಸ್ಮಾಲ್ ಇದಾಗಿ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ಅದೇ ಅದು ಏನು ನಾನು ಮಾತಾಡ್ತೀನಿ ಎಷ್ಟು ಮಾಡಿ, ಅವರು ಜಾಸ್ತಿನೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಸುಸ್ತಾಗುತ್ತೆ ಅಂತ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಹೈ ಡೋಸ್ ಆ್ಯಂಟಿಬಯೋಟಿಕ್ಸ್. ಈಗ ನೋಡ್ತಾ ಇದ್ದೀರಲ್ಲ ಸರ್, ಅದು ಒಂದು ಆ್ಯಂಟಿಬಯೋಟಿಕ್ಗೆ 800 ಚೇಂಜ್ ಇದೆ. ಸೊ ಆ್ಯಂಟಿಬಯೋಟಿಕ್ ದಿನಕ್ಕೆ 3 ಸತಿ ಹಾಕಬೇಕು. ಆಮೇಲೆ ಅವ್ರಿಗೆ ಬ್ಲಡ್ ಕ್ಲಾಟ್ಸ್ ಜಾಸ್ತಿ ಇರೋದ್ರಿಂದ ಇಂಜೆಕ್ಷನ್ ಒಂದು ಬರುತ್ತೆ, ಹೆಸರು ನನಗೆ ಗೊತ್ತಿಲ್ಲ. ಯೂಶಲಿ ಈಗ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಪರ್ಸನ್ಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಇಮಿಡಿಯೇಟ್ ಆ ಇಂಜೆಕ್ಷನ್ ಕೊಡ್ತಾರೆ. ಸೊ ದಟ್ ಅವಾಗ ಹಾರ್ಟಲ್ಲಿರೋ ವೇನ್ಸ್ ಎಲ್ಲ ಬ್ಲಾಕ್ಸ್ ಹೋಗಿ ಬ್ಲಡ್ ಫ್ಲೋ ಆಗುತ್ತೆ.
ಅದೇ ಇಂಜೆಕ್ಷನ್ ನಮ್ಮ ತಂದೆಗೆ ಕೊಡ್ತಾ ಇದ್ದಾರೆ. ಅದು ದಿನಕ್ಕೆ ಒಂದು ಕೊಡ್ತಾ ಇದ್ದಾರೆ. ದಟ್ ಇಸ್ ಅರೌಂಡ್ ಲೈಕ್ 2000 rupees ಒಂದು ಇಂಜೆಕ್ಷನ್ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಆ ಟ್ರೀಟ್ಮೆಂಟಲ್ಲೇ ಆದಷ್ಟು ಕಮ್ಮಿ ಮಾಡೋಣ ಇನ್ಫೆಕ್ಷನ್ನು. ಮತ್ತು ಇದನ್ನು ಮೈನರ್ OT ಅಂದರೆ ಲೈಕ್ ಸಿಂಪಲ್ ಆಗಿ ಈಗ ಮಂಡಿಗೆಲ್ಲ ನೀರು ಬಂದರೆ ತೆಗಿತಾರಲ್ಲ, ಆ ಥರ ಫ್ಲೂಯಿಡ್ನ ತೆಗೆದ್ಬಿಟ್ಟು ಇನ್ಫೆಕ್ಷನ್ ಕ್ಲಿಯರ್ ಮಾಡಿ ಟ್ರ್ಯಾಕ್ಷನ್ ಹಾಕ್ತೀವಿ. ಟ್ರ್ಯಾಕ್ಷನ್ ಹಾಕಿದ ನಂತರ ಇಲ್ಲಿದ್ದರೆ ನಿಮ್ಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ದಿನಕ್ಕೆ 10,000 ಈಸಿಯಾಗಿ ಆಗುತ್ತೆ. ಮನೆಗೆ ಹೋದರೆ ನೀವು ಆರಾಮಾಗಿ ಮೆಡಿಸಿನ್ಸಲ್ಲಿ ಬಂದು ನಾವು ಇಂಜೆಕ್ಷನ್ ಹಾಕಿ ಕೊಟ್ಬಿಟ್ಟು ಹೋಗ್ತೀವಿ. ಆ್ಯಂಟಿಬಯೋಟಿಕ್ ಎಲ್ಲ ಇಂಜೆಕ್ಷನ್ ಹಾಕಿದ ನಂತರ 15 days ಆ್ಯಂಟಿಬಯೋಟಿಕ್ಸಲ್ಲಿ ಇರಬೇಕು. 16th day ಒಂದು MRI ಮಾಡಿಸೋಣ. ವೆಲ್ ಆ್ಯಂಡ್ ಗುಡ್ ಅನ್ಸಿದ್ರೆ ಫಿಸಿಯೋಥೆರಪಿ ಮಾಡಿಸೋಣ 1 month. ಫಿಸಿಯೋಥೆರಪಿ ಮಾಡಿಸಿದ ನಂತರ ನಡೆಯೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದರೆ ಏನೂ ಹೇಳೋಕ್ಕಾಗಲ್ಲ. ಎಲ್ಲನೂ ಅವ್ರ ಮೈಂಡಲ್ಲಿದೆ, ವಿಲ್ ಪವರಲ್ಲಿದೆ. ಒಂದು ನೀವು ದೇವ್ರ ಮೇಲೆ ಭಾರ ಹಾಕಿ ಪ್ರೇಯರ್ ಮಾಡಿ ಸಾಕು ಅಂತ ಹೇಳಿದ್ದಾರೆ. ಅವ್ರು ಈಗಲೂ ಡಾಕ್ಟರ್ ಬಂದಾಗ ಒಂದೇ ಮಾತು, ನಾನು ಸೆಪ್ಟೆಂಬರಿಂದ ಡ್ರಮ್ಸ್ ನುಡಿಸ್ಬೋದಾ, ಗಣೇಶ ಫೆಸ್ಟಿವಲ್ ಇದೆ, ನಾನು ಡ್ರಮ್ಸಲ್ಲೇ ಸಾಯಬೇಕು ಅಂತಾರೆ. ನಮ್ಮ ಅಮ್ಮನಿಗೂ ಸಹ ಅವ್ರು ಹೇಳೋದು ಒಂದೇ. ಏನು ಸರ್ ಅದು ಪ್ರೊಫೆಷನ್ ಅಂದರೆ ಪ್ರೊಫೆಷನ್ ಅಲ್ಲದು, ಅಯ್ಯೋ ಅದು ಇಲ್ಲಿದ್ದು ಅಲ್ವಾ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಕೇಳೋರು, ನಾನಲ್ವಾ ನೀನು ಹೆಂಡ್ತಿ ಅಂದರೆ, ಇಲ್ಲ ಫಸ್ಟು ನನ್ನ ಡ್ರಮ್ಸು, ಆಮೇಲೆ ನೀನು, ಆಮೇಲೆ ನನ್ನ ಮಕ್ಕಳು ಅನ್ನೋರು. ಅಷ್ಟು ಲವ್ ಅವ್ರಿಗೆ ಡ್ರಮ್ಸ್ ಅಂದರೆ. ವೈಫ್ ಸತ್ರೆ ನಿನ್ನ ತೊಡೆ ಮೇಲೆ ಸಾಯ್ತೀನಿ ಅಂತ ಮಾತ್ರ ಅನ್ಕೊಳ್ಬೇಡ, ಡ್ರಮ್ಸ್ ಮೇಲೆ ಸಾಯ್ತೀನಿ ನಾನು. ಇಲ್ಲೇನು ತರಿಸಿದಾರ? ಇಲ್ಲ, ಕೇಳ್ತಾ ಇದ್ರು, ಸ್ಟಿಕ್ ತಂದ್ಕೊಡು, ಅದು ತಂದ್ಕೊಡು, ಇದು ತಂದ್ಕೊಡು ಅಂತ ಕೇಳ್ತಾ ಇದ್ರು. ನಮಗೆ ಅದೇ ಇದು ತಂದು ಒಂದು 2 ಹೊಡೆದು ಬೇಡ ಅಂತ ಸೆಟ್ ಮಾಡ್ತೀವ. ನಾನು ನೀವೆಲ್ಲ ಡ್ಯಾನ್ಸ್ ಮಾಡಿದ್ರೆ ಪ್ಲೇ ಮಾಡ್ತೀನಿ ಹೇಳಿದೆ. ಅವ್ರು ಹಂಗೆ ಅಂದ್ರು ಡಾಕ್ಟರ್ ಹತ್ರ, ಸರ್ ಇದು ಹಾಸ್ಪಿಟಲ್ ಸರ್, ಇಲ್ಲಿ ಪಕ್ಕ ಪೇಷಂಟ್ ಇರ್ತಾರೆ, ನೀವು ಸುಧಾರಿಸ್ಕೊಳ್ಳಿ, ಮನೆಗೆ ಬರ್ತೀವಿ ನಾವು ಅಂತ ಡಾಕ್ಟರ್ಸ್ ಅಂತ ಹಂಗೆ ಅಂತ. ಸಂಕಲ್ ನಾನು ETV ಕನ್ನಡ ಎಲ್ಲ ಇಂಪ್ರೂವ್ ಆಗಕ್ಕೆ ಕಾರಣ ಇವರು ಗಣೇಶ್. ಅದರಲ್ಲಿ ಇಂಥದ್ದೇ ಐಟಮ್ ನಾನು ಮಾಡಿ ಆಗ್ತಾ ಇದ್ದೆ. ಇದೇ ಥರ ನಾನು ನೋಡಿದೆ. ಅವರು ವೀಲ್ ಚೇರ್ನಲ್ಲಿ ಹೋಗ್ತಾ ಇದ್ರು. ಚದುರಿ ಚಿತ್ರಗಳು ಅಂತೇಳಿ ಬರಿತಾ ಇದ್ದೆ ನಾನು ವಿಜಯ ಕರ್ನಾಟಕದಲ್ಲಿ. ಸೊ ಹುಡ್ಕೊಂಡು ಹೋಗಿ ಇಂಥ ಕಲಾವಿದರ ಬಗ್ಗೆ ಬರಿತಾ ಇದ್ದೆ. ಆಮೇಲೆ ಬಣ್ಣ ಮಾಸಿದ ಬದುಕು ಅಂತೇಳಿ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗಿದೆ ಅವರಿಗೆ. ಇದು ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ. ಹಾಂ, ಅಳ್ತಾ ಇದೆಯಲ್ಲಮ್ಮ, ಅಂದರೆ ಬೇರೆ ಏನು ಮಾಡಲಿ ಅಲ್ವಾ, ಇನ್ನೇನು ಮಾಡ್ತೀಯ? ಅವರು ಯಾವಾಗಲೂ ಓಡಾಡ್ಕೊಂಡು ಇರ್ತಾರಲ್ಲ, ಈಗ ನೋಡೋದಕ್ಕೆ ದುಃಖ ಆಗುತ್ತೆ. ನಮಗೆ ಅವರು ದುಡಿಬೇಕು ಅಂತ ಏನಿಲ್ಲ ಸರ್, ಮನೇಲಿ ನಮ್ಮ ಮುಂದೆ ಇದ್ರೆ ಸಾಕು ಅಷ್ಟೇನೆ. ನಾವು ಅದು ಎಷ್ಟು ದಿನ ಆಗ್ಬಿಟ್ಟಿದ್ಯೋ ಅವ್ರ ಬಗ್ಗೆ ಯೋಚನೆ ಮಾಡಿ ಊಟ ಮಾಡಿದೆ ಅಂದರೆ ನಮ್ಗೆ ಅವ್ರು ಬೇಕು, ಏನೇ ಆಗಲಿ ನಮಗೆ ಬೇಕು. ನಾನು ಬಿಸಿಲಲ್ಲಿ ನಾನು ತಾಯಿದ್ದೆ, ಊಟ ತಿಂಡಿ ಬಿಟ್ಟು 1 year ಸಣ್ಣಾಗಿದೆ ನಮ್ಮ ಮಕ್ಕಳ. ಯಾಕಂದ್ರೆ ಈ ಕಾಲು ತೆಗೆದ್ಮೇಲೆ ಟಾಯ್ಲೆಟ್ ಇದು ಬೆಡ್ ಪೆನಲ್ಲಿ ಅವರೇ ಕ್ಲೀನ್ ಮಾಡೋದು. ಆ ಸ್ಮೆಲ್ಗೆ ಊಟ ಮಾಡ್ತಾ ಇಲ್ಲ ಅವರು. ಅದೇನು ಕಡಿಮೆ ಅಲ್ಲ ಅದು. ನನ್ನ ತಾಯಿ ಚೆನ್ನಾಗಿರ್ಬೇಕು. ನಾನು ಮಾಡೋದು ಹೆಚ್ಚಲ್ಲ ಸರ್. ಮಗುಗಿಂತ ಮಗುನೇ ಹುಟ್ಟಿದ ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ, ನಾನು ಮಾಡೋದು ಹೆಚ್ಚಲ್ಲ. ಅವ್ರು ಚೆನ್ನಾಗಿರ್ಬೇಕು. ನನ್ನ ಒಂದು ಹೆಂಡತಿಯಾಗಿ ಅವ್ರಿಗೆ ಮಾಡಲೇಬೇಕು. ತುಂಬ ಬೇಜಾರಾಗ್ತಾ ಇತ್ತು ಅವಾಗ, ತುಂಬ ಸಮಾಧಾನ ಮಾಡ್ಕೊಂಡು ದೇವರ ಹತ್ರ ನಂಬಿಕೆ. ಇನ್ನು ನಡೀತೀಯ 1 hour ಮಂಡಿ ಹಾಕೊಂಡು ಕುತ್ಕೊಂಡು ಪ್ರೇಯರ್ ಮಾಡು. ನನ್ನ ಗಂಡ ತಡಿಬೇಕು. ತುಂಬ ಜಗಳ ಆಡ್ತಾರೆ ದೇವ್ರ ಹತ್ರ, ನನ್ನ ಗಂಡಂಗೆ ನಂಗೆ ಕೊಡು, ನಂಗೆ ಗೊತ್ತಿಲ್ಲ, ಕುತ್ಕೊಂಡ್ಬಿಡ್ತಾರೆ ದೇವ್ರ ಮನೇಲೇನೆ. ಆಪ್ರೇಷನ್ ಥಿಯೇಟರ್ಗೆ ಹೋದಾಗ್ಲೂ 1 hour ಕುತ್ಕೊಂಡು ಪ್ರಾರ್ಥನೆ ಮಾಡಿ ಕಾಲ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಅಲ್ಲಿ ಆಪ್ರೇಷನ್ ಇದ್ದಾಗ ಯೂಶಲಿ ನಾವು ಅಮ್ಮನ್ನ ಇರ್ಸಲ್ಲ ಇಲ್ಲಿ, ಅವ್ರಿಗೂ ಟೆನ್ಷನ್ ಆಗುತ್ತೆ, ನೋಡ್ಕೊಂತಾರೆ, ಭಯ ಬರಕ್ಕೆ ಬಿಡಲ್ಲ. ಸುಮ್ಮನೆ ಅಮ್ಮ ನಿನ್ನ ಹೆಲ್ತ್ ಚೆನ್ನಾಗಿಲ್ಲ, ಆಮೇಲೆ ಬಾ ಅಂತಾರೆ. ಬಟ್ ಆ ಕಾಲದಾಗ ಇವಾಗ ಮನ್ಸು ತಡೆದಿಲ್ಲ ನನಗೆ. ಬಂದು ಕೂತಿದ್ದು ರಾತ್ರಿ ಎಲ್ಲ ಕೂತಿದ್ದೀನಿ.
ಆಮೇಲೆ ಅವ್ರು ಹೋಗುವಾಗ ಏನು ಅನಿಸಿಲ್ಲ ಸರ್ ನನಗೆ. ಬಂದ್ಮೇಲಂತೂ ತಡೆಯೋಕ್ಕಾಗಲಿಲ್ಲ ನನಗೆ. ತಪ್ಕೊಂಡೆ ಅಲ್ಲದೆ ನಮ್ಮ ಅಳಿಯನೇ ಇವ್ರನ್ನೇ ಅಮ್ಮ ಅಪ್ಪ ನಡೀತಾರೆ, ನನ್ನ ಮಗ ಅಮ್ಮ ಅಪ್ಪ ನಡೀತಾರೆ. ಅವರು ಟೆನ್ಷನ್ ಆಗ್ಬಿಟ್ಟಿದ್ರು ಸರ್. ಕಾಲು ರೈಟ್ ಕಾಲೇ ನಂದು ಕಿಕ್ ಹೊಡಿಯೋದು ಹಿಂಗೆ. ಕರೆಕ್ಟ್. ತಲೆ ಕೆಡ್ಸ್ಕೊಬೇಡಿ, ಹ್ಯಾಂಡ್ ಕಿಕ್ ಸ್ಟಾರ್ಟ್ ಮಾಡಿ, ನಾವಿದೀವಿ, ಪ್ರೋತ್ಸಾಹ ಮಾಡ್ತೀವಿ, ನಿಮ್ಮ ಆಸೆನ ನಾವ್ ಯಾವಾಗ್ಲೂ ಪೂರೈಸ್ತೀವಿ, ನಿಮ್ ಜೊತೆಲಿ ಇರ್ತೀವಿ ಅಂತಾನೆ ಅಂತಿದ್ವಿ ನಾವು ಅವ್ರಿಗೆ. ಈಗ್ಲೂ ನಾವು ಜೊತೆಲೇ ಇರ್ತೀವಿ ಸರ್. ಅವ್ರಿಗೇನ್ ಇಷ್ಟನೋ ಅದನ್ನೇ ಮಾಡ್ತೀವಿ ನಾವು. ಇಬ್ರು ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಇಷ್ಟೊತ್ತು ನಮ್ಮ ಅಲಿಯಾನು ಹೆಲ್ಪ್ ಮಾಡಿದ್ದಾರೆ ಇದೆಲ್ಲ ತೆಗಿಯಕ್ಕೋ. ಮಗ ಇವತ್ತು ಲೇಟ್ ಆಯ್ತು, ಇಷ್ಟೊತ್ತಿಗೆ ಬರ್ತಾನೆ ಅವನು. ಬಂದು 3 ಜನ ಇಡ್ಬೇಕು ಅವ್ರನ್ನ ಎಲ್ಲ ಹಿಡ್ದು ಇದು ಮಾಡಿ. ವೆಯ್ಟ್ ಬರೋ ಜಾಸ್ತಿ ಆಗ್ಬಿಟ್ರೆ ಸುಮ್ಮನೆ ಮಲಗೇ ಇರ್ತೀನಲ್ವಾ, ಮೊದಲೇ ಓವರ್ ವೆಯ್ಟ್. ಸುಮಾರು ಎಷ್ಟು ಫಿಲ್ಮಿಗೆ ವರ್ಕ್ ಮಾಡಿದಿರಿ? 780 ಮೂವೀಸ್, ಆಲ್ ಲ್ಯಾಂಗ್ವೇಜ್. ದೇವರ దగ్గర ಇಳಯರಾಜ, ವಿಜಯ ಭಾಸ್ಕರ್, ಸ್ಟಾರ್ಟಿಂಗ್ ಜಿಕೆ ಆಕ್ಟರ್ಸ್. ಶಂಕರ್ ಆಗ್ತಾನೆ, ಗಾಡ್ ಫಾದರ್. ನಮಗೆ ಶಂಕರ್ನಾಗ್ ಕರ್ಸಿದ್ರಾ? ಅವರೇ. ನಾನು ಚೆನ್ನೈಯಲ್ಲಿದ್ದೆ. ನಾನು ಇಳಯರಾಜ ಹತ್ರ ಇದ್ರಂತೆ. ಶಿವಮಣಿಯವ್ರು ಕರ್ಕೊಂಡು ಹೋಗಿದ್ದೆ ಅಲ್ಲಿ, ಟಿ ರಾಜೇಂದ್ರ ಹತ್ರ. ಸತ್ಯಂಗೆ ಇದೇ ನಾಡು ಸತ್ಯಮೂರ್ತಿ ಶಿವಮಣಿ ಕರ್ಕೊಂಡೋಗಿ ಅಲ್ಲಿ ಸೇರಿದ್ರು. ಓಕೆ. ಟಿ ರಾಜೇಂದ್ರ ಹತ್ರ ಸೇರಿಸಿದ್ರು. ಅವಾಗ ಇಳಯರಾಜ ಪೀಕು. ಆವಾಗ ಇವ್ರು ಗೀತಾ ಪಿಕ್ಚರ್ ಮಾಡಕ್ ಬರುವಾಗ ಹೇಳಿದ್ದಾರೆ, ನಿಮ್ ಬೆಂಗಳೂರು ಹುಡುಗ ಪ್ಲೇ ಮಾಡ್ತಾರೆ. ಅವ್ರ ಹತ್ರ ಅವಾಗ ಇಬ್ಬರು ಇದ್ರು, ಪುರುಷೋತ್ತಮ ಶಿವಮಣಿ ಇಬ್ಬರು ಇದ್ರು. ಓಕೆ. ಇಬ್ಬರು ಇದ್ದಾರೆ, ಅವನ್ನ ಇಟ್ಕೊಳಕ್ ಆಗಲ್ಲ, ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾನೆ ಅಂತ. ಅವಾಗ ನಾನು ರಾಯಪೇಟೆಯಲ್ಲಿ ಇದ್ದೆ. ಅವಾಗ ಪಬ್ಲಿಕ್ ಫೋನ್ ಅಲ್ವಾ, ಹೌದು, ಕಾಯಿನ್ ಹಾಕ್ಬಿಟ್ಟು ಕಲಿಯೋದು. ಲಾಡ್ಜ್ ಹೊರಗಡೆ ಇರೋದು ಗ್ಯಾರೇಜ್ ಅಲ್ಲಿ. ಸರ್ ಇಳಯರಾಜ ಆಫೀಸಿಂದ ಫೋನ್ ಸರ್ ಅಂದ್ರು. ನಾವು ಖುಷಿ ಇಳಯರಾಜ ಕೆಲಸ ಕರೀತಾ ಇರೋದು. ಅವಾಗ ಶಂಕರ್ ಕೂತಿದ್ದು, ನಮಸ್ಕಾರ ಸರ್, ಏನ ನಮ್ಮ ಇಲ್ಲಿ ಬಂದು ಕೆಲಸ ಹುಡುಕ್ತಾ ಇದೆಯಾ? ಹ್ಞೂ ಸರ್, ಇಲ್ಲೇ ಇದ್ದೀನಿ, ಬಂದು ಇಲ್ಲಿ ಶಿವಮಣಿ ಹತ್ರ ಕಲ್ತಿದ್ದೀನಿ. ಬಾಳ ಬೆಂಗಳೂರಿಗೆ ಸಂಖ್ಯೆ ಕಟ್ಟಿ ನಾಳೆ 15 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಡೀ ಕನ್ನಡ ಇಂಡಸ್ಟ್ರಿ ಮಾಡ್ತಾ ಇದ್ದೀನಿ. 1 ನೈಟ್ ಅಲ್ಲಿ ನನ್ನ ಯಾವ ಲಾಡ್ಜ್ ಅಲ್ಲಿ ಇದ್ದೀನೋ ಅಲ್ಲಿಗೆ ಬಂದು ನನ್ನ ಲಗೇಜ್ ಎಲ್ಲ ತಗೊಂಡು ಅದೇ 1800 ಅದೇ ಕಾರಲ್ಲಿ ಕೂಡ್ಸ್ಕೊಂಡು ನಾನು ಕರ್ಕೊಂಡು ಬಂದು ಬೆಂಗಳೂರು ಕರ್ಕೊಂಡು ಬಂದು ಇಡೀ ಇಂಡಸ್ಟ್ರಿ ಮಾಡ್ತಾರಲ್ಲ ಅವಾಗ ಇಲ್ಲಿ ರೆಕಾರ್ಡಿಂಗ್ ಅವಾಗ ಮಾಡ್ತಾರಲ್ಲ ಬೆಂಗಳೂರಲ್ಲಿ ನೈಟ್ ನಾನು ಬಾಲಿ ಹೋಗಿ ಇಡೀ ಬೆಂಗಳೂರೆಲ್ಲ ಸುತ್ತಿ 250 ಮ್ಯೂಸಿಷಿಯನ್ಸ್ ಹುಡುಗಿ ಅದ್ರಲ್ಲಿ ಮೇನ್ ಕೆಲಸ ಬಾಲಿ ವಯಲಿನ್ ಚಂದ್ರು, ತಬಲ ವೇಣು ಎಲ್ಲ ಸರಿ ಒಂದು ಕೂಗು ಅಂತ ಓನ್ ಪ್ರೊಡಕ್ಷನ್ ಮಾಡಿದ್ರು. ಅವಾಗ ದೇವರಾಜ್ ಹೀರೋ ಅಂತ ಪ್ರೊಡ್ಯೂಸರ್. ಪಿಕ್ಚರ್ಗೆ ರೀ ರೆಕಾರ್ಡಿಂಗ್ ಮಾಡ್ಸಕ್ ಜಿಕೆ ಆಕ್ಟರ್ಸ್, ಬೆಂಗಳೂರು ಮ್ಯೂಸಿಷಿಯನ್ಸ್ ಅರ್ಧ ಚೆನ್ನೈ ಮ್ಯೂಸಿಷಿಯನ್ಸ್, ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಮ್ಯೂಸಿಷಿಯನ್ಸ್ ಜೊತೆ ನಮ್ಮನ್ನು ಹಾಕಿ ಟ್ರೈನಿಂಗ್ ಆಗ್ಲಿ ಅಂತ ಒಟ್ಟು ಕೊಡಿಸಿ ಟ್ರೈನ್ ಮಾಡ್ತಾರೆ. ಅವ್ರು ಯಾರು ಮಾಡ್ತಾರೆ ಅವಾಗ? ಹೌದೌದು, ಕಾಲಕ್ಕೆ ಒಂದೊಂದು ಟ್ರೈನ್ ಮಾಡಿದ್ರು. ನನಗೆ ಅದಕ್ಕೆ ಮೊದಲು ಚೆನ್ನಾಗಿ ಹೋಗಿ ಬಂದಿರೋದ್ರಿಂದ ನನಗೆ ರೀರೆಕಾರ್ಡಿಂಗ್ ಫೈಟ್ ಎಲ್ಲ ಪ್ಲೇ ಶಿವಮಣಿ ಜೊತೆ ಕೂತ್ಕೊಂಡು ಇಳಯರಾಜ ಹತ್ರ ಬಾರ್ಸ ನೋಡೋದು. ನಮ್ಮ ಚಿರಂಜೀವಿ ಪಿಕ್ಚರ್ ತೆಲುಗು ಮರಣ ಬಂದಂಗ ಅದರಲ್ಲಿ ಗುರಿ ತೆಲುಗು ಅದು ಫೈಟ್ ಪ್ಲೇ ಮಾಡಿದ್ದೆ ಅವಾಗಲೇ ನಾನು. ಸೊ ಇಲ್ಲಿ ಏನಾಯ್ತು, ಎಲ್ಲರಿಗೂ ರಾಜ ನಾಗೇಂದ್ರಗೂ ದೇವನೇ ಬೇಕು, ಇವ್ರಿಗೆ ವಿಜಯ ಪ್ರಕಾಶ್ಗೂ ದೇವನೇ ಬೇಕು. ಯಾಕಂದ್ರೆ ಸಖತ್ ಪ್ಲೇ ಮಾಡ್ತಾ ಇರ್ತಾರೆ ಅವನು. ಸೊ ಅದರಿಂದ ನಾನು ಕನ್ನಡ ಇಂಡಸ್ಟ್ರಿ ನನಗೆ ಅನ್ನ ಕೊಟ್ಟಿದ್ದಕ್ಕಿಂತ ಬೆಳೆಸಿದ್ರು, ಪ್ರೋತ್ಸಾಹ ಕೊಡೋದು. ವಿಜಯ ಪ್ರಕಾಶ್ಗೂ ನಾನೇ, ರಾಜ ನಾಗೇಂದ್ರಗೂ ನಾನೇ, ಎಲ್ಲರಿಗೂ ಅಷ್ಟೇ. ಮನೋಜ್ ಪ್ರಭಾಕರ್ ನಿಮಗೆ ಗೊತ್ತು, ಅವರು ಜಾಸ್ತಿ. ಈ ತರ ಹೆಲ್ಪ್ ಕೇಳಿದಾಗ ಕೆಲವೊಂದು ಜನಗಳು ಅನ್ಕೋತಾರೆ ಕಲಾವಿದರಿಗೆ ಯಾರು ಕಲಾವಿದ್ರು ಹೆಲ್ಪ್ ಮಾಡ್ತಿಲ್ಲ ಅಂತ. ಇಲ್ಲ ಸರ್, ಅದು ತಪ್ಪು. ಕಲಾವಿದ್ರು ಬಿಟ್ಕೊಟ್ಟಿಲ್ಲ, ಮ್ಯೂಸಿಷಿಯನ್ಸ್ ಯಾರು ಬಿಟ್ಕೊಟ್ಟಿಲ್ಲ. ಆಮೇಲೆ ಹೀರೋಗಳು ಬಿಟ್ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಮಾತಾಡ್ತಾರೆ, ಸಹಾಯ ಇದ್ರೆ ಮಾಡ್ತೀವಿ ಅಂತಾರೆ. ಇನ್ಫ್ಯಾಕ್ಟ್ ಇವ್ರ ಕಾಲು ಪ್ರಾಬ್ಲಮ್ ಆದಾಗ ಜಿ ಕನ್ನಡ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಆಪರೇಷನ್ ಆಯ್ತು ಮೊನ್ನೆ ಕೂಡ ಶಿವಣ್ಣ ಹೇಳಿದ್ರೆ ದೇವ ನಾನು ಅವನ ಹಿಂಗ್ ನೋಡಲ್ಲ, ನಾನು ಅವ್ನು ಹೆಂಗ್ ನೋಡ್ಕೊಂಡು ಬಂದು ಹಂಗ್ ಬಂದ್ರೆ ನೋಡ್ತೀನಿ, ನೋಡಲ್ಲ. ರವಿಚಂದ್ರನ್ ಅವ್ರು ಹಂಗೆ, ರವಿಚಂದ್ರನ್ ಅವ್ನು ಹೆಂಗಿದಾನ ಹಂಗೆ ನೋಡ್ಬೇಕು ನಾವು. ಎಲ್ಲೂ ಕಲಾವಿದ್ರು ಬಿಟ್ಕೊಟ್ಟಿಲ್ಲ ಸರ್. ಅಂದ್ರೆ ನಮ್ಗೆ ಕಲಾವಿದರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಒಂದು ನಾನ್ ಪರ್ಸನಲಿ ಅಬ್ಸರ್ವ್ ಮಾಡಿರೋ ಹಾಗೆ ಅವ್ರವ್ರದೇ ಇದೆ. ಎಲ್ಲ ಕಲಾವಿದರಿಗೂ ಅವ್ರವ್ರದೇ ಪ್ರಾಬ್ಲಮ್ ಇದೆ. ಬಟ್ ನಮ್ಮ ತಂದೆನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ತುಂಬಾ ಜನ ನಾನು ಕಮೆಂಟ್ ನೋಡಿದ್ದೀನಿ, ಜಿ ಕನ್ನಡ ಅವ್ರು ಏನ್ ಮಾಡ್ತಿದ್ದೀರಾ, ಇವ್ರೇನ್ ಮಾಡ್ತೀರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಇದು ನಾನು ತಲುಪಿಸ್ಬೇಕು. ಯಾಕಂದ್ರೆ ನಮ್ಮಿಂದ ಬೇರೆ ಕಲಾವಿದರಿಗೆ ಕೆಟ್ಟ ಹೆಸರು ಬರಬಾರ್ದು ಸರ್. ಅವ್ರವ್ರ ಕಷ್ಟದಲ್ಲಿದ್ರೂ ನಮ್ಮ ಅಪ್ಪನ
ಏನಾಯ್ತು, ನಮ್ಮ ಅಪ್ಪನ್ನ ಬಂದು ಮಾತಾಡ್ಸಿದ್ದಾರೆ, ಆಮೇಲೆ ಅವ್ರಿಗೆ ಸಹಾಯ ಮಾಡಿದ್ದಾರೆ ಸರ್. ಅಂಡ್ ಇದನ್ನ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹರಿಕೃಷ್ಣ ಅಣ್ಣ ಎಲ್ಲೂ ಹೇಳ್ಬೇಡಿ ಅಂದ್ರು, ಬಟ್ ನನಗ್ ಮನ್ಸ್ ತಡೀತಿಲ್ಲ. ಹರಿಕೃಷ್ಣ ಅಣ್ಣನು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ, ಗುರುಕಿರಣ್ ಸರ್ ಹೆಲ್ಪ್ ಮಾಡಿದ್ದಾರೆ, ಡ್ರಮ್ಸ್ ಶಿವಮಣಿ ಸರ್ ಹೆಲ್ಪ್ ಮಾಡಿದ್ದಾರೆ, ಅವರು ಕಾಲ್ ಮಾಡಿದ್ದಾರೆ, ನೆನ್ನೆನೂ ಕಾಲ್ ಮಾಡಿ ಮಾತಾಡಿದ್ದಾರೆ, ಯಾರು ಬಿಟ್ಕೊಟ್ಟಿಲ್ಲ ಸರ್. ಕಲಾವಿದರು ಅವ್ರು ಒಗ್ಗಟ್ಟಲ್ಲಿ ಇದ್ದಾರೆ. ಅದು ಏನಾಗ್ತಿದೆ ಆಚೆ ಪ್ರಪಂಚಕ್ಕೆ ಗೊತ್ತಾಗ್ತಿಲ್ಲ. ಈ ಕೈಯಲ್ಲಿ ಮಾಡಿರೋ ಸಹಾಯ ಇನ್ನೊಂದ್ ಕೈಯಲ್ಲಿ ಗೊತ್ತಾಗ್ಬಾರ್ದು ಅನ್ನೋ ಪಾಲಿಸಿಲಿ ಸುಬ್ರಹ್ಮಣ್ಯ ಅವರು ಹೆಲ್ಪ್ ಮಾಡಿದ್ದಾರೆ. ಇನ್ನೊಬ್ರು ಇವರಮ್ಮ ಕ್ಯಾಸಿಟ್ ಇದು ಮಿಜಿ ವೇಲು ಲಹರಿ ವೇಲು ಅವರು ಹೆಲ್ಪ್ ಮಾಡಿದ್ದಾರೆ, ಬಿಟ್ಕೊಟ್ಟಿಲ್ಲ. ಅವರೇ ಕಾಲ್ ಮಾಡಿ ಕೇಳಿದ್ದಾರೆ ಏನಾದ್ರೂ ಸಹಾಯ ಇದ್ರೆ ಹೇಳಿ ಅಂತ. ಅವರು ಪಾಲಿಸಿ ಏನಂದ್ರೆ ನಾವು ಮಾಡಿರೋದು ಯಾರಿಗೂ ಗೊತ್ತಾಗ್ಬಾರ್ದಮ್ಮ, ಪಬ್ಲಿಕ್ ಸಿಟಿ ಆಗ್ಬಾರ್ದು ಅನ್ನೋ ಕಾರಣದ. ಈಗ ಎಲ್ಲರೂ ಆತರ ಹೇಳ್ಬೇಕಾದ್ರೆ ನನಗ್ ಮನ್ಸ್ ತಡೀತಿಲ್ಲ. ಜನದ ತಪ್ಪಲ್ಲ, ಅವ್ರಿಗೇನ್ ಅನ್ಸ್ತಿದೆ ಈ ತರ ವಿಡಿಯೋ ಮಾಡ್ತಿದ್ದಾರೆ, ಯಾರು ಹೋಗಿ ಅವ್ರಿಗೆ ಮಾತಾಡಿಸ್ತಿಲ್ವೇನೋ, ಸಂಘ ಸಂಸ್ಥೆ ಇಲ್ವಾ ಅನ್ನೋ ಕ್ವಶನ್ ಬರ್ತಾ ಇದೆ. ನನ್ ಕಡೆಯಿಂದ ನಾನ್ ಕೇಳೋದು ಒಂದ್ ರಿಕ್ವೆಸ್ಟ್ ಏನು ಅಂದ್ರೆ, ಗೌರ್ಮೆಂಟ್ ಇಂದ ಏನಾದ್ರು ಕಲಾವಿದರಿಗೆ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ಬಿಕಾಸ್ ಇವ್ರದ್ದು ಕಲಾವಿದ್ರದ್ದು ಟೈಮಿಂಗ್ಸ್ ಇರಲ್ಲ, ದಿನ ಕಾಯ್ಕೊಂಡು ಇರ್ಬೇಕು. ಅವ್ರ ಫೋನು ಕಾಲ್ ಬರುತ್ತಾ, ನಮ್ಗೆ ಕೆಲಸ ಬರುತ್ತಾ ಅನ್ನೋ ಟೆನ್ಷನ್ ಅಲ್ಲೇ ದಿನ ಇರ್ತಾರೆ. ಗೌರ್ಮೆಂಟ್ ಇಂದ ಅಟ್ಲೀಸ್ಟ್ ಏನಾದ್ರು ಒಂದು ಸಹಾಯ ಮಾಡೋದು. ನಾವೇನ್ ದೊಡ್ಡ ಸಹಾಯ ಕೇಳ್ತಿಲ್ಲ, ಇಂಥ ಪರಿಸ್ಥಿತಿಲಿ ಫ್ಯಾಮ್ಲಿಗೆ ಒಂದು ಸಹಾಯ ಮಾಡೋದು, ಅಥವಾ ಫ್ಯಾಮ್ಲಿಲಿರೋ ಒಂದು ಮೆಂಬರ್ ಯಾರಾದ್ರೂ ಎಜುಕೇಶನ್ ಆಗಿದ್ರೆ ಅವ್ರಿಗೊಂದು ಜಾಬ್ ಮಾಡಿಸ್ಕೊಡೋದು, ಆ ಥರ ಮಾಡಿದ್ರು ಒಳ್ಳೇದಲ್ವಾ ಸರ್. ಈಗ ನಾವೇ ಇದೀವಿ, ಎಷ್ಟೊಂದು ಜನ ಎಷ್ಟೊಂದ್ ತರ ಕಷ್ಟಪಡ್ತಿದ್ದಾರೆ ಸರ್. ನಾನು ನೋಡಿದೀನಿ ನಮ್ಮ ತಂದೆ ಫ್ರೆಂಡ್ಸ್ ಅವ್ರ ಫ್ಯಾಮ್ಲಿನೆಲ್ಲ. ಆ ತರ ಮಾಡಿದ್ರೆ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಸರ್. ನನ್ನ ಕಡೆಯಿಂದ ನೀವು ತಲುಪಿಸಿ ಸರ್. ಇದು ನನ್ನ ರಿಕ್ವೆಸ್ಟ್. ಏನೋ ಒಂದು ಸಹಾಯ ಕಲಾವಿದರ ಫ್ಯಾಮ್ಲಿಗಳಿಗೆ. ಅಪಾರ್ಟ್ ಫ್ರಮ್ ಮೆಡಿಕಲ್ ಇಲ್ಲದೆ ಇರೋರು ಇದ್ದಾರೆ, ಬಟ್ ಅವರು ಕಷ್ಟದಲ್ಲಿ ಇರ್ತಾರೆ. ಅವ್ರ ಮನೇಲಿ ಯಾರಾದ್ರೂ ಎಜುಕೇಟೆಡ್ ಇದ್ರೆ, ಮಗನೋ, ಅವ್ರಿಗೊಂದು ಜಾಬ್ ಇಡಿಸ್ಕೊಡೋ ತರ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಮೇಂಟೈನ್ ಆಗುತ್ತಲ್ವಾ ಸರ್. ನಾನು ತುಂಬಾ ನೋಡಿದೀನಿ ಕಷ್ಟಪಟ್ಟಿರೋದು. ನಮ್ಮ ಕುಟುಂಬದಲ್ಲಿ ಯಾರು ಏನು ನೋಡಲ್ಲ. ಇವ್ರು ದುಡಿದ್ರೆ ಖರ್ಚು, ಅವ್ರು ದುಡಿದ್ರೆ ಎಲ್ಲ ಒಟ್ಟಿಗೆ ಮಾಡ್ಕೊಂತೀವಿ. ಈಗ ಮಗ ದುಡಿದ್ರು ಏನು ಅವ್ನ ಕೈಯಲ್ಲಿ ಆದಷ್ಟು ಕೊಡ್ತಾನೆ. ತುಂಬಾ ಲಾಸ್ ಆಗ್ಬಿಟ್ಟಿದ್ದಾನೆ, ತುಂಬಾ ಅಂದ್ರೆ ತುಂಬಾ ಲಾಸ್ ಆಯ್ತು ನಮಗೆ. ಆವಾಗ ಮಂಡ್ಯ ಟು ಮುಂಬೈ ತೆಗೆದಿದ್ವಲ್ಲ, ಅವಾಗ ನಂದು 3/4 kg ಗೋಲ್ಡು ಒಂದು ಸೈಟ್. ಮಂಡ್ಯ ಟು ಮುಂಬೈ ಅಂತ ಮೂವಿ ತೆಗ್ದಿದ್ರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಇಶ್ಯೂ. ಹಸ್ಬೆಂಡ್ ಅಲ್ಲ, ನನ್ನ ಮಗ ಅಮ್ಮ, ಅಣ್ಣ. ಅವನು ಮಂಡ್ಯ ಟು ಮುಂಬೈ ಶುರು ಮಾಡಿ ಮನೆಯಿಂದ ದುಡ್ಡು ಹೋಗಿದೆ ಸರ್. ಇಲ್ಲಂದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ನಮ್ಮ ಕುಟುಂಬ. ಈ ತರ ಇರ್ತಾನೆ ಇಲ್ಲೇ ತುಂಬಾ ಚೆನ್ನಾಗಿ. ನನ್ಗೆ ಗೊತ್ತಿಲ್ಲ ಸಿನಿಮಾದ ಬಗ್ಗೆ. ಇಲ್ಲ ಸರ್, ಅದು ಆಚೆ ಬರ್ಲಿಲ್ಲ. ಬಟ್ ಅವನು ಸಾಂಗ್ಸ್ ಎಲ್ಲ ಬರೀತಾನೆ. ಮೆಂಟಲ್ ಓಜಾವ ಸಾಂಗ್ ನನ್ನ ಮಗ ಬರ್ದಿ ಟಗರು ಫಿಲಮ್ ಅಲ್ಲಿ ಬರ್ದಿ. ಬಟ್ ಅದೇನೆ ನಮ್ಗೆ ಆ ಫೀಲ್ಡ್ ನ ಬಿಡಕ್ ಇಷ್ಟ ಇಲ್ಲ ಸರ್. ಅದು ಟಗರು ಫಿಲಮ್ ಅಲ್ಲಿ ಮೆಂಟಲ್ ಹೋಜಾವ ಸಾಂಗ್ ಇದೆ, ಅಣ್ಣನೇ ಬರ್ದಿದ್ದು. ಡಿಯೋಲ ಸಾಂಗ್ ಸುದೀಪ್ ಆಡಿದಾರಲ್ಲ, ಅದೇ ನನ್ನ ಮಗನೇ ಬರ್ದಿದ್ದು. ಅದು ಆ ಟೈಮಲ್ಲೂ ಹೇಳ್ತೀನಿ ಸರ್, ಎಲ್ಲೂ ಸುದೀಪ್ ಸರ್ನು ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅದು ನಮ್ ದುರದೃಷ್ಟ ಮೂವಿ ಇದಾಗದೆ ಇರೋದು. ಬಟ್ ಅವರು ತುಂಬಾ ಶೂಟಿಂಗ್ ಅಲ್ಲಿ ಇದ್ರು ಬಂದು ನಮ್ಮ ಅಣ್ಣ ಮತ್ತೆ ತಂದೆಗೋಸ್ಕರ ಬಂದು ಸಾಂಗ್ ಆಡಿ ಇದ್ದು ಆಡಿಯೋ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ರು. ಬಟ್ ಅದು ಹೇಳ್ತಾರಲ್ಲ, ಟೈಮ್ ಅನ್ನೋದು ಹೇಗಾಗತ್ತೋ, ಹಿಂಗಿರೋರ್ನು ಹಿಂಗ್ ದಬಾಕ್ಸುತ್ತೆ, ಹಿಂಗಿರೋರ್ನು ಹಿಂಗ್ ಮಾಡಬೇಕು. ಸರ್ ಬಂದ್ರು, ಇಂಪ್ರೂವ್ ಆಗ್ಲಿ ಹೊಸ ಹುಡುಗ ಅಂತ ಸುದೀಪ್ ಸರ್ ಬಂದು ಹಾಡು ಹೇಳಿದ್ದಾರೆ. ನಮ್ಮ ಒಂದು ಅಣ್ಣ ವಾರ್ದಿಕ್ ಜೋಸೆಫ್ ಅಂತ. ವಾರ್ದಿಕ್ ಜೋಸೆಫ್ ನೀವು ನೋಡಿರಿ ಯೂಟ್ಯೂಬ್ ಅಲ್ಲಿ ಇದೆ ಹಾಡು ಸಾಂಗ್. ಎಸ್. ಏನು ಮಾಡ್ತಾ ಇದ್ರಿ? ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ವೈಭವನ್ನ? ಇಲ್ಲ. ವಾಟ್ ಇಸ್ ಟುಮಾರೋ? ಮುಂದೇನು? ಆರೋಗ್ಯ ಭಾಗ್ಯ ಕಾಪಾಡ್ಕೊಂಡ್ರೆ ಟುಮಾರೋ ಅಷ್ಟೇ. ವಾಟ್ ಇಸ್ ಟುಮಾರೋ ಅದೇ ಟುಮಾರೋ. ನಮ್ಮಿಬ್ಬರು ಲೈಫ್ ಅದೇ ವಾಟ್ ಇಸ್ ಟುಮಾರೋ. ಇವ್ರಿಬ್ರಲ್ಲಿ ಇದೊಂದು ಖುಷಿ ಸರ್ ನನ್ಗೆ. ಎಂತ ಪೊಸಿಷನ್ ಇರ್ಲಿ, ಇವ್ರನ್ನ ನಗ್ಸೋದು, ಅವ್ರನ್ನ ನಗ್ಸೋದು, ಹೀಗೆ ಇರ್ತಾರೆ. ನಾನು ಸುಮ್ನೆ ರೇಗಿಸ್ತಾ ಇರ್ತೀನಿ. ಇವಾಗಾದ್ರೂ ಅಪ್ಪನ ನೋಡೋ ತರ ಇದಾರೆ. ವಯಸ್ಸಲ್ಲಿ ಹಂಗಿದ್ರು, ಸಣ್ಣಗೆ ಹಂಗಿದ್ರು. ಹೆಂಗ್ ಇಷ್ಟಪಟ್ಟೆ ಅಂದ್ರೆ, ಲವ್ ಇಸ್ ಬ್ಲೈಂಡ್ ಅಮ್ಮ, ನಿಮ್ಮಪ್ಪ ಹಂಗ್ ನನ್ ಹಿಂದೆ ಚಕ್ಕರ್ ಹೊಡೆದು ಬೀಳಿಸ್ಬಿಟ್ರು ಅಂತಾರೆ ರೇಗಿಸ್ತಾರೆ. ಅವ್ರಂತಾರೆ, ನೀನ್ ನನಗ್ ಜಾಸ್ತಿ, ನಾನ್ ನಿನಗ್ ಜಾಸ್ತಿನೇ ಕಡೆ ಇರು, ಹಂಗೆ ರೇಗಿಸ್ತಾರೆ. ನಾನು ಮುಖ ಸುಂಡಿಸ್ಕೋಬಾರ್ದು. ಏನ್ ಹಂಗಿದ್ಯಾ ಅಂತಾರೆ. ಅಲ್ಲಿ ಮಲ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೆ. ಏನ್ ಹಂಗ ಯೋಚನೆ ಮಾಡ್ತಾ ಇದ್ದೆ? ನಾನು ಎದ್ದೋಲ್ತೀನಿ, ನಾನು ನಡಿತೀನಿ, ನಾನು ಹೋಗ್ತೀನಿ ಡ್ರಮ್ಸ್ಗೆ. ನೀನ್ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಕಿತ್ತ
ಮಾತಾಡೋದು ಇದೆ, ಅದೇ ರೀತಿ ಪ್ರೀತಿ ಅಂತ ನಡೆದ್ರೆ ಸಾಕು ತುಂಬಾ ನನಗೆ. ಇದೆ. ನೀವು ನಡ್ಕೊಂಡು ನಿಮ್ ಕೆಲಸ ಅಲ್ಲಲ್ಲ ಏನು ಅದು ಇದಾದ್ರೂ ಕೂಡ ಈಗ ನೋಡಿದ್ಯಲ್ಲ ಕೃತಕ ಆರ್ಟಿಫಿಷಿಯಲ್ ಇದು ಹಾಕ್ಬಿಟ್ರೆ ಅದ್ ಹಾಕ್ತಿದ್ದಾರೆ, ಅದಕ್ಕೆ ಹಾಕ್ತಿದ್ದಾರೆ, ಅದಕ್ಕೆ ಅದನ್ನ ಹೇಳಿದ್ದು ಜಿ ಕನ್ನಡ ಅವರೆಲ್ಲ ಮುಂದೆ ಬಂದು ಮಾಡಿ ಅದೆಲ್ಲ ಮಾಡಿದ್ದಾರೆ. ಓಕೆ ಓಕೆ ಇದು ಈ ಕಾಲು ಪ್ರಾಬ್ಲಮ್ ಆಗಿದೆ, ಇಲ್ಲಿ ಡಿಸ್ಲೊಕೇಟ್ ಆಗಿರೋದ್ರಿಂದ ಇದು ಪ್ರಾಬ್ಲಮ್ ಆಗಿ ಆಪರೇಷನ್ ಅಂತ ಹೇಳಿ ಆಪರೇಷನ್ ಮಾಡಿದ್ರೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಹೇಳಿದ್ದಾರೆ. ಬಟ್ ಮೈನರ್ ಆಗಿ ಆಪರೇಷನ್ ಅಂದರೆ ಅದೇ ನೀಡಲ್ ಹಾಕಿ ಫ್ಲೂಯಿಡ್ನ ತೆಗ್ದಿದ್ದಾರೆ ಸರ್. ಸ್ವಲ್ಪ ಅದೇನೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇನೆ, ಪ್ರೇಯರ್ ಮಾಡಿ ಆದಷ್ಟು ನಮ್ಮ ತಂದೆ ಸುಧಾರಿಸ್ಕೋಬೇಕು ಅಂತ. ಅವ್ರ ಆಸೆ ಅಂತೆ ಅವರು ಡ್ರಮ್ಸ್ ನುಡಿಸ್ತಾನೆ ಇರಬೇಕು ಅವ್ರ ಕೊನೆ ಉಸಿರಿರೋವರೆಗೂ ಅಂತಾನೆ ನಾನು ಕೇಳ್ಕೊಳ್ಳೋದು. ಅವ್ರ ಆಸೆನೇ ನಮ್ಮ ಆಸೆ ಸರ್, ಅಷ್ಟೇನೆ. ಅವರು ದೊಡ್ಡ ಕಲಾವಿದ ಆಗೋವರೆಗೂ ನಾನು ಪ್ರೇಯರ್ ಮಾಡೋದೆ ದಿನ. ದೇವ ಕೆಲಸ ಇರಬೇಕು, ದೇವ ಹೋಗ್ಬೇಕು ಬರ್ಬೇಕು, ದೇವನೇ ಅಂತೀನಿ ನಾನು. ನಮ್ಮತ್ತ ಬೈತಾ ಇದ್ರೆ ಏ ಮಾಮ ಅನ್ನೇ, ಯಾಕೆ ದೇವ ಅಂತೀಯ? ಲವ್ ಮ್ಯಾರೇಜ್ ಅಲ್ಲ ಸರ್, ಅದಕ್ಕೆ ಸಲ್ಗೆ. ಮೊನ್ನೆ ಏನ್ ಮಾಡಿದ್ದಾರೆ, ಇಂಜೆಕ್ಷನ್ ಕಿತ್ತಿ ದಿಮ್ಮ ಕೆಳಗಡೆ ಇಟ್ಕೊಂಡಿದ್ದಾರೆ. ಸರ್ಜರಿ ಮಾಡ್ತೀನಿ ಅಂದ್ರಲ್ಲ, ಅಲ್ಲ ಸರ್ಜರಿ ಮಾಡ್ತೀನಿ ಅಂದ್ರಲ್ಲ, ಇದನ್ನ ಕಿತ್ತಿಟ್ರೆ ಮಾಡಲ್ಲ ಅಂತ ಭಯಕ್ಕೆ. ಇಷ್ಟಾಗಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದೀನಿ. ಹಾಗೆ ಅವ್ರು ತಿಳ್ಕೊಂಡಿದಾರ. ನೀವು ತೊಂದ್ರೆ ನಾವ್ ಅನ್ಕೊಂಡಿದ್ವಾ? ನಾವ್ ಅನ್ಕೊಂಡ್ರೆ ನೀನ್ ಅನ್ಕೋಬೇಕು ಅಷ್ಟೇ. ಮತ್ತೆ ಏನಾದ್ರು ಆದ್ರೆ ಮತ್ತೆ ತೊಂದರೆ ತಾನೆ ಎಲ್ಲರಿಗೂ. ಏನ್ ತೊಂದ್ರೆ ಇಲ್ಲಪ್ಪ, ಏನ್ ಆಗಲ್ಲ ದೇವಾ. ಏನಕ್ಕೆ ನೀನ್ ಆತರ ಯೋಚನೆ ಮಾಡ್ತೀಯ? ಏನ್ ಆಗಲ್ಲ, ದೇವ್ರು ಒಳ್ಳೇದನ್ನೇ ಯೋಚನೆ ಮಾಡೋಣ ಅಷ್ಟೇ. ಒಳ್ಳೇದನ್ನೇ ಅವರು ಯೋಚನೆ ಮಾಡಿದ್ದಾರೆ. ಅದ್ರಿಂದ ತಾನೇ ಇಲ್ಲಿ ಮಲ್ಕೊಂಡು ಈ ಟ್ರೀಟ್ಮೆಂಟು, ಇದು ದುಡ್ಡು ಖರ್ಚು ಮಾಡೋದು ಇತ್ಯಾದಿ ಇತ್ಯಾದಿ ಅಲ್ವಾ? ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ, ಹೇಗೂ ಆಗುತ್ತೆ. ಏನಮ್ಮ? ಏನು ಯೋಚನೆ ಮಾಡಬಾರ್ದು. ಒಲ್ಲ ಮಗಳು, ಒಲ್ಲ ಅಲಿಮಯ, ಒಲ್ಲ ಮಗ ಸ್ವಲ್ಪ ಕಷ್ಟದಲ್ಲಿ ಒಳ್ಳೆ ಹೆಂಡತಿ. ನಾನು ನೀವೇ ಹೇಳ್ಬೇಕು. ಅವ್ರ ಮೊಮ್ಮಗನು ತುಂಬಾ ಸಪೋರ್ಟಿವ್. ತುಂಬಾ ಸಪೋರ್ಟ್. ಅವ್ನ್ ಹೇಗೆ ಅಂದ್ರೆ ಸರ್, ಮೊನ್ನೆ ತಾತಂಗ್ ದುಡ್ಡ ಅರೇಂಜ್ ಮಾಡ್ತಿದ್ದೀರಾ, ನನ್ ಗೋಲ್ಕಾದಲ್ಲಿ ಒಂದ್ 4000 ಇದೆ ಕೊಡ್ತೀನಿ ತಗೊಳ್ಳಿ ಅಂತಾನೆ ಅವನು ಮಾಡಿ ಅಂತಾನೆ. ಅಷ್ಟು ಪ್ರೀತಿ. ಮನೆಯಿಂದ ಆಂಬ್ಯುಲೆನ್ಸ್ ಕರ್ಕೊಂಡ್ ಬರ್ಬೇಕಾದ್ರೆ ಓಡೋಗ್ಬಿಟ್ಟು ರೂಮಲ್ಲಿ ಕುತ್ಕೊಂಡ್ಗಳು ಅಂತ ಅಳ್ತಾ ಇದ್ದಾನೆ. ನಾನು ಹಿಂಗ್ ನೋಡೇ ಇಲ್ಲ ತಾತನ್ನ, ಆಂಬ್ಯುಲೆನ್ಸ್ ಎಲ್ಲ ಬಂದಿದೆ, ನಂಗೆ ಭಯ ಆಗ್ತಿದೆ. IPL ಹೋಗಲ್ವಾ ಅಂತಾನೆ. ಇವ್ರ ಹಾಸ್ಪಿಟಲ್ ಅಡ್ಮಿಟ್ ಹೋಗ್ತಾರ ಕಣೋ. ಅವನೇ ಓಡೋಗಿ ವಾಕರ್ ಎಲ್ಲ ಕೊಡೋದು ಅವ್ರ ತಾತನ್ಗೆ, ID ಕಾರ್ಡ್ ಎಲ್ಲ ಹಾಕೋದು, ಕಳ್ಸ್ ಬರೋದು. ಹೇಗಿದ್ರು ಅಂತ ಎಲ್ಲ ಗೊತ್ತಲ್ವಾ? ಕಣ್ಣಾರ ನೋಡಿದ. ಈಗ ಒಂದು ಟಿ ಶರ್ಟ್ ತಂದು ಕೊಟ್ರ ಅವನಿಗೆ IPL. ಅವನು ನಿನ್ನ ಹಾಕೊಂಡು ತಾತನ ಮುಂದೆ ಓಡಾಡ್ಬೇಕು, ಅವರು ಓಡಾಡ್ಬೇಕು, ಓಡಾಡೋ ತರ ಹಾಕ್ತಾರ ಟಿ ಶರ್ಟ್ ನೋಡಿ ಅಂತ ಅವನು. ತುಂಬಾ ಇಷ್ಟ ತಾತ. ನಮ್ಮ ಮನೇಲಿ ಎಲ್ಲರಿಗೂ ಅವನು ಫಸ್ಟ್ ಕರ್ದಿದೆ ತಾತ ಬಂದಿದ್ದು. ಯೂಶಲಿ ಅತ್ತೆ ಬರುತ್ತೆ ಫಸ್ಟ್ ಅಂತಿದ್ರು. ಅವಾಗ ನಾನು ತುಂಬಾ ಖುಷಿ ಪಟ್ಟೆ, ಅತ್ತೆ ಬರುತ್ತಲ್ಲ ನಾನೇ ಅಲ್ವಾ ಅಂತ. ನೋಡಿದ್ರೆ ಉಲ್ಟಾ ಹೊಡೆದ್ಬಿಟ್ಟ, ತಾತ ಅಂತ ಫಸ್ಟ್ ಕಡ್ದಿದ್ದು ಅವನೇನೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ತಾತ. ಏನೋ ಸರ್, ನಿಮ್ಮೆಲ್ಲರಿಗೂ ನಮಸ್ಕಾರ. ಚೆನ್ನಾಗಾದ್ರೆ ಸಾಕು, ಅವ್ರು ಎದ್ದು ನಡೆದ್ರೆ ಸಾಕು ನನಗೆ, ನನ್ನ ಮಕ್ಕಳಿಗೆ. ಈಗ ನಾನು ಈಗ ನೋಡ್ತಾ ಇರೋದು, ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ, ಅದು ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಚೆನ್ನಾಗಿ ಆಗ್ತಾರೆ. ನಿಮಗೂ ಥ್ಯಾಂಕ್ಸ್ ಸರ್, ಅಷ್ಟು ಬಿಸಿ ಇದ್ರು ಬಂದು ಅವ್ರನ್ನ ಮಾತಾಡ್ಸಿ ಹೋಗ್ತಾ ಇದ್ದೀರಾ. ಇಲ್ಲಿ ನಮ್ಮ ಕಲಾವಿದರು ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ಕಲಾವಿದ್ರು ಬಿಟ್ಕೊಡಲ್ಲ ಜನ, ಅದನ್ನ ತಪ್ಪ ಅರ್ಥ ಮಾಡ್ಕೊಂಡಿದ್ದಾರೆ. ಅದೊಂದು ಕ್ಲಿಯರ್ ಅದು ಅವ್ರಿಗೆ ಮುಟ್ಟಲ್ಲ. ಇಲ್ಲಿ ಏನೇನ್ ಆಗ್ತಾ ಇದೆ ಅಂತ ಅವ್ರಿಗೆ ಮುಟ್ಟಲ್ಲ. ಕಲಾವಿದರ ಸಂಘ ಇಲ್ವಾ, ನಿರ್ಮಾಪಕರ ಸಂಘ ಇಲ್ವಾ, ಚೇಂಬರ್ ಇಲ್ವಾ ಅಂತ ಅವ್ರು ಕೇಳ್ತಾರೆ. ಬಟ್ ಒಳಗಿಂದ ಈ ಕೆಲಸಗಳೆಲ್ಲ ನಡೀತಾ ಇರ್ತದೆ. ಯಾರ ಹೆಸರು ಹೊರಗೆ ಬರೆದಿದಾಗ ಅವ್ರು ನೋಡ್ಕೊಂಡಿರ್ತಾರೆ ಅಲ್ವಾ? ನೀವು ಕೂಡ ಅಷ್ಟೇ. ಇರ್ಲಿ, ಚೆನ್ನಾಗಿ 15 ದಿವಸ ಇದೇ ಮಂಚ ಈ ತರ ತಗೊಂಡು ಹೋಗ್ಬೇಕು ಮನೆಗೆ. ಇಲ್ಲಾಂದ್ರೆ ಎದ್ದೊಲಬೇಕು. ಒಂದು ವಾರ ಅಲ್ಲಾಡಬಾರ್ದು ಅವ್ರು. ಇವಾಗ ಒಂದು ವಾರ ಮಾತು ಕೇಳ್ತಾ ಇಲ್ಲ, ಪ್ರೋಗ್ರಾಮ್ಗೆ ಹೋಗ್ತೀನಿ ನಾಳೆ ಅಂತಾರೆ. ಅವ್ರು ಬಿಟ್ರೆ ನೀವು ಯಾರು ಇಲ್ಲದ ಹೋಗ್ತಾರಲ್ಲ, ಯಾರನ್ನ ಹಿಡ್ಕೊಂಡು. ಅಯ್ಯೋ ನರ್ಸ್ ಹತ್ರ ಅಂತಿದ್ರು, ಇದನ್ನ ಕಟ್ಟಾಕ್ಸ್ಬಿಟ್ಟಿದ್ವಿ, ಕಿತ್ಕೋತಿದ್ವಿ. ಒಂದಿನ ಇಡೀ ಕತ್ರಿ ಕೇಳಿದಾರೆ, ಕಟ್ ಮಾಡಿಸಿ. ನಿನ್ನೆ ಬಂದಾಗ ಕತ್ರಿ ತರಕ್ ಹೋದವ್ರು ಇವಾಗ ಬರ್ತಿದ್ದೀರಾ, ಕಟ್ ಮಾಡಿ, ನಾನು ಅಳಿಯ ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳಿದಾರೆ, ನಾನು ಹೋಗ್ತೀನಿ ನೂತನ ಮುಖ್ಯಮಂತ್ರಿ. ಹೌದೌದಾ, ಅಭಿನಂದನ ಕಾರ್ಯಕ್ರಮ ಫುಲ್ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಹೌದಾ? ಪ್ರೋಗ್ರಾಮ್ ಬರ್ತಾ ಇದೆ ಈಗ. ಹೌದು, ನಮ್ಮ ಹತ್ರನೇ ಇದೆ ಎಲ್ಲ. ಕಾಲ್ ಮಾಡಿ ಕೇಳ್ತಾರೆ, ಸರ್ ಒಂದು 15 ದಿನ ಟೈಮ್ ಕೊಡಿ, ಹುಷಾರಿಲ್ಲ ಅಂತ ಹೇಳಿ ಹಂಗೆ ಇದ್ ಮಾಡ್ಕೊಂಡು ಬರ್ತಾರೆ. ಅದೇನಪ್ಪ ನಮ್ದು ಅದು
ಹಿಂಗೆ ಈ ಒಂದ್ ಗಾದೆ ಇದೆಯಲ್ಲ ಸರ್, ಕುಂಬಳಕಾಯಿ ಅಷ್ಟು ಬುದ್ಧಿ ಇದ್ರು ಸಾಸಿವೆ ಅಷ್ಟು ಅದೃಷ್ಟ ಇರ್ಬೇಕು ಅಂತ. ಅದು ನಮ್ಮ ಜೀವನದಲ್ಲಿ ಕಮ್ಮಿ ಆಗ್ಬಿಟ್ಟಿದೆ. ನಾವೆಷ್ಟು ಬೇಡ್ಕೊಂಡ್ರು ದೇವ್ರ ಹತ್ರ ಒಂದೊಂದ್ಸತಿ ಬೇಜಾರಾಗುತ್ತೆ, ದೇವ್ರೇ ಇಲ್ವೇನೋ ಅಂತ. ಬಟ್ ಈ ತರ ನೀವು ಬಂದು ಮಾತಾಡೋದು, ಆಮೇಲೆ ಜನ ಸ್ಪಂದಿಸೋದೆಲ್ಲ ನೋಡಿದಾಗ ಯಾವ್ದೋ ಒಂದ್ ರೂಪದಲ್ಲಿ ದೇವ್ರು ಬರ್ತಾ ಇದಾರೆ ನಮ್ಮ ಜೀವನದಲ್ಲಿ ಅಂತ ಅನ್ಸುತ್ತೆ ಸರ್. ಅಷ್ಟೇ. ಈ ಕೂದಲೆಲ್ಲ ಹೀಗಿದೆಯಾ? ಹಾಗೆ ಬಿಡಲ್ಲ, ತೆಗಿಲಿಕ್ಕೆ ಬಿಡಲ್ಲ. ಇಲ್ಲ. ಯಾಕೆ? ಅದಿದ್ರೆ ದೇವ ಏನಂತೆ ಸರ್, ನೀವ್ ನಮ್ಮಲ್ಲ, ಆಂಬ್ಯುಲೆನ್ಸ್ ಬಂದಿದೆ ಕರ್ಕೊಂಡ್ ಹೋಗ್ತಾ ಇದೀವಿ ಅಂತಂದ್ರೆ ನನ್ ಕೂದ್ಲು ಹುಷಾರಮ್ಮ, ಬಾಚ್ಬಿಟ್ಟು ಜಡೆ ಹಾಕು, ಹಾಳಾಗುತ್ತಿಲ್ಲ ಅಂದ್ರೆ ಅಂತ. ಅಯ್ಯೋ, ತಲೆ ಹಾಸ್ಪಿಟಲ್ ಅಲ್ಲೂ ಇರ್ಬೇಕು, ಎಲ್ಲಾದ್ರಲ್ಲಿ ಕೂತ್ಕೊಂಡು ಹೊರಗಡೆ ಬರ್ತಾರೆ ಸರ್. ಬಾಚ್ಕೊಂಡೆ ನಾನ್ ಹಿಂಗೆ ಇರ್ತೀನಿ, ಅವ್ರ ತಲಾ ಬಾಚ್ಕೊಂಡು ಹಿಂಗ್ ಅನ್ಕೊಂಡೆ ಹೊರಗಡೆ ಬರೋದು. ಆ ವೀಲ್ ಚೇರ್ ಅಲ್ಲಿ ಕೂರಕ್ಕೂ ಈಗ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ವೈಟ್ ಹೇರ್ ಇದೆ, ಒಂದು ಚೂರ್ ಬರಂಗಿಲ್ಲ. 20 ಫೋನ್ ಮಾಡ್ತಾರೆ, ಬಂದ್ಬಿಟ್ಟಿದೆ, ಡೈ ತಂದ್ಕೊಡು ಅಂತ. ಡೈ ಹಾಕೊಂಡು ವೈಟ್ ಆಗ್ಬಿಟ್ಟಿದಲ್ಲ, ಇಲ್ಲೇ ಕೂತ್ಕೊಂಡು ಹಾಕ್ಬೇಕು. ಮಗಳು ದಾಡಿ ಬಿಡ್ಬೇಡ ದಾಡಿ ಬಿಟ್ಟು ನನಗೆ ಸೆಂಟಿಮೆಂಟ್ ಆಗಿ ನಾನು ದಾಡಿ ಬಿಟ್ರೆ ಮನೇಲಿ ಯಾರಾದ್ರೂ ಹಾಸ್ಪಿಟ್ಲ್ ಹೋಗ್ತೀವಿ. ಹೌದಾ? ಅವ್ರ ಸೆಂಟಿಮೆಂಟ್ ದಾಡಿ ಬಿಡಲ್ಲ ನಾನು. ಇದು ಅನಿವಾರ್ಯ. ಈಗ ಮನೆಗೆ ಹೋಗಿ ಎಲ್ಲ ನೀಟ್ ಕ್ಲೀನ್ ಮಾಡಿ ತಲೆ ಬಾಚಿ ಜುಟ್ಟು ಹಾಕೊಂಡು, ಅವ್ರಿಗೆ ಹೋಗೋ ಚಿಂತೆ ಇಲ್ಲ. ಕೂದಲು ಹಾಳಾಗುತ್ತೆ, ಬಾಚ್ಬಿಡು ಫಸ್ಟ್, ಬೇಗ ಬಾಚ್ಬಿಟ್ಟು ಒಂದ್ ರಬ್ಬರ್ ಬ್ಯಾಂಡ್ ಹಾಕ್ಬಿಡು. ಆ ಕೂದಲ್ ಹೆಂಗ್ ಬೆಳೆಸಿದೀನಿ ನಾನು, ಕೇಳು. 2 ಕಣ್ಣು. ಅಯ್ಯೋ, ಯಾವಾಗ್ಲೂ ಮಸಾಜ್ ಮಾಡಿ ಆ ಕಾಲಕ್ಕೆ. ತುಂಬಾ ಕಾನ್ಶಿಯಸ್ ಸರ್ ಅವರು, ಹೆಲ್ತ್ ನೋಡ್ಕೊಂಡಿದಾರೋ ಇಲ್ವೋ. ಹೇರ್ ಅಂತೂ ತುಂಬಾ ಕಾನ್ಶಿಯಸ್ ಸರ್ ಅವರು. ಅವ್ರಿಗೆ ಉದ್ರದೇ ಇಲ್ಲ ಸರ್. ಅದೇ ಇಷ್ಟು ಅನಸ್ತೇಶಿಯಾ ಹೋಗಿದೆ, ಹೇರ್ ಫಾಲೇ ಇಲ್ಲ. ನಮ್ಗೊಂಚೂರು ಏನಾದ್ರು ಜ್ವರ ಬಂದು ಡ್ರಿಪ್ಸ್ ಹಾಕೊಂಡ್ರೆ ಇಷ್ಟಿಷ್ಟು ಉದುರುತ್ತೆ. ಯಾರು ಗೊತ್ತಾ? ಯಜಮಾನ್ರು ಡಾಕ್ಟರ್ ರಾಜ್ಕುಮಾರ್. ಅವ್ರು ಬರೋರು ಚಾಮುಂಡೇಶ್ವರ ಒಳಗಡೆ ಬರೋರಲ್ಲ, ಸುತ್ತಮುತ್ತ ಒಂದು ರೌಂಡ್ ಹೊಡೆದ ಮೇಲೆ ಚಾಮುಂಡಿ ಬಂದ್ಬಿಟ್ಟು ಚಾಮುಂಡಿ ಸ್ಟ್ಯಾಚುಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ಒಳಗೆ ಬರೋರು. ನಾನು ಈಗ ಹೆಡ್ಫೋನ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ರೆ ಹೆಡ್ಫೋನ್ ಹಾಕೊಂಡು ಹಿಂದ್ಗಡೆ ಬರೋದು, ಬಂದು ಕೂದಲು ಹಿಡಿಯೋರು. ಯಾರು ಕೂದಲು ಹಿಡಿದ್ರು ಅಂದ್ರೆ ಅಷ್ಟು ಧೈರ್ಯ ಇರೋದು ಯಾರಿಗೆ? ರಾಜಕುಮಾರಿಗೆ ಒಬ್ರಿಗೆ ಹಿಂಗ್ ಹಿಡಿದು ಕೂದಲು ಎಲ್ಲ ಹಿಂಗ್ ಹಿಡಿಯೋರು. ದೇವರು ಯಾವುದೇ ಕಾರಣ ಕೂದಲು ತೆಗಿಕೋಬೇಡ, ನಿನ್ ಮುಖಕ್ಕೆ ಕಳೆ ಇದೆ ಬಾರ್ಸ್ಬಿಟ್ಟು ಹಿಂಗ್ ಅಂತೀಯಲ್ಲ, ಅದು ಇರ್ಬೇಕು. ಯು ಕಾಂಟ್ ಬಿಲೀವ್. ಅಮ್ಮ ತಿರೋದು ತೆಗ್ದಿಲ್ಲಲ್ಲ, ತೆಗ್ದಿದ್ದಾರೆ ಅಂದ್ರೆ ಕತ್ರೆಗೆ 3 ಅಡಿ ಅಂತಾರಲ್ಲ. ನೆಕ್ಸ್ಟ್ ಡೇನೆ ತುಮಕೂರು ಉತ್ಸವಕ್ಕೆ ಇತ್ತು. ಅಮ್ಮ ತಿರೋದು ನೆಕ್ಸ್ಟ್ ಡೇ. ಅವರು ಉಸಿರು ಇರುವಾಗ್ಲೇ ಒಪ್ಪಿಸ್ಕೊಂಡ್ರು, ಕೈಯಲ್ಲಿ ಕೈ ಇಟ್ಟಿ ದವಮ ಅಂತ ಇದ್ರು. ದವಮ, ನೀನ್ ನನ್ ಸತ್ರುನು ನೀವ್ ಕೂದಲು ತೆಗಿಬಾರ್ದು, ನಿನ್ ಕಲೆಗೆ ಅದು ತುಂಬಾ ಪವರ್ ಇದೆ. ಅಮ್ಮ ಮಗ ಹಂಗೆ ಅಂತ ಇದ್ರು. ಅಮ್ಮನೂ ಹೇಳಿದ್ರು, ನಾ ಸೇಮ್ ನನ್ನ ಕೂದಲು ನನ್ನ ಫೇಸ್, ಅಮ್ಮ ಎರಡು ಒಂದೇ. ಆಯ್ತು, ನಾವು ಹೊಡ್ತೀವಿ. ಹೊರಟ ಮೇಲೆ ನಾವು ಅದೇನೇನು ಮಾಡ್ತೀವೋ ಅದೆಲ್ಲ ರಾಜಕೀಯವಾಗಿ ಕೂಡ, ಅಂದರೆ ನಮ್ಮ ಪೊಲಿಟಿಷಿಯನ್ ಯಾರಿದ್ದಾರೋ, ಇವತ್ತು ನನ್ನ ಮಗಳೇನು ಕೇಳೋದು ಮಾತಾಡ್ತಾ ಪೊಲಿಟಿಷಿಯನ್ ಇದ್ದಾರಲ್ಲ, ಅವರ ಸಹಾಯಕರೆಲ್ಲ ಯಾರಿದ್ದಾರೋ, ಅವ್ರ ಮ್ಯಾನೇಜರ್ ಅಥವಾ ಅವರ ಪ್ರೆಸ್ ಸೆಕ್ರೆಟರಿಗಳು, ಅವ್ರು ನನಗೆ ತುಂಬ ಆತ್ಮೀಯರು. ಸೊ ಅವರಿಗೆ ನಾನು ಕಾಲ್ ಮಾಡಿ ಮಾತಾಡ್ಬಿಟ್ಟು ಏನೇನಾಗುತ್ತೋ ಅದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೆಯದಾಗುತ್ತೆ, ಯಾವುದಿದ್ರು ಒಳ್ಳೆಯದಾಗುತ್ತೆ. ಬರಲ್ಲ ನಾವು ಅವ್ರು ನಡಿಬೇಕು ಸರ್. ಥ್ಯಾಂಕ್ ಯು. ಆಗುತ್ತೆ ಅಂದರೆ ಇನ್ನೊಂದು ಕಾಲು ಬೇಕು ಅಂತ ಹೇಳಲ್ಲ, ಆರ್ಟಿಫಿಷಿಯಲ್ ಒಂದು ಬಂದೇ ಬರ್ತದೆ. 6 ಮಂದಿ ಇದೆ ಸರ್, ಅದು ಕಾಲಿಗಿದೆ. ಅಂದ್ರೆ ಈಗ ಅದೇ ಸೊಂಟದ ಪ್ರಾಬ್ಲಮ್ ಇದೆಯಲ್ಲ, ಅದರಿಂದ ನಡಲಿಕ್ಕಾಗಲ್ಲ. ಈ ಕಾಲು ಸ್ವಲ್ಪ ಬೆಂಡ್ ಆಗಿದೆ. ಈ ಕಾಲನ್ನು ನಮ್ಗೆ ಸರಿ ಹೋದ್ರೆ ಅವ್ರು ನಡಿಬೋದು. ಈಗ 1 ವಾರ ರೆಸ್ಟ್ ತಗೊಂಡ್ರೆ ಅದೆಲ್ಲ ಕಟ್ಟಿ ಈ ತರ ಮೂಟ ಕಟ್ತಾರೆ ನೋಡಿ. ಕಾಲ್ ಸ್ಟೇಟ್ ಬರುತ್ತೆ. ಅದೇ ಆಗಿನ ಕಾಲದಲ್ಲಿ ಕಟ್ತಿದ್ರಲ್ಲ, ಬಿಡ್ತಾರೆ, ಟ್ರಾಕ್ಷನ್ ಸ್ಟೇಟ್ ಆಯ್ತು. ಇವತ್ತು ಯಾಕೋ ಕಟ್ಟಿಲ್ಲ. ಇವತ್ತು ಇಲ್ಲೊಂಚೂರು ಇನ್ಫೆಕ್ಷನ್ ಇದೆಯಲ್ಲ, ಸ್ವಲ್ಪ ಅದು ಸುಧಾರಿಸ್ಕೊಳ್ಳಿ, ಅದ ಡ್ರೆಸ್ಸಿಂಗ್ ಈಗ ಮಾಡಿದ್ದಾರೆ. ಇರುತ್ತೆ ಕಾಲ್ ಸ್ಟೇಟ್ ಇಲ್ಲ ಅವರೇ ಮಾಡ್ಲಿ, ಸುಮ್ಮನೆ ಸ್ಟೇಟ್ ಇರುತ್ತೆ. ಇವತ್ತು ಗಣೇಶ್ ಸರ್, ಬಿ ಸುರೇಶ್ ಇವರೆಲ್ಲ ಇದ್ದಿದ್ದಕ್ಕೆ ಈ ಟಿವಿ, ಇವರೆಲ್ಲ ರಾಮೋಜಿ ಸರ್
ರಾಮೋಜಿ ಅಲ್ಲ ಆರಂಭದಲ್ಲಿ ಹೈದರಾಬಾದ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಿದ್ದಲ್ಲೇ ಇಲ್ಲ ಅಲ್ಲೆಲ್ಲ ನಮ್ಮ ಸ್ನೇಹಿತರಿದ್ರು. DTVಗಾಗಿ ತುಂಬ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೇನೆ ನಾನು, ಹೈದರಾಬಾದ್ ಗೊತ್ತು ಅವರಿಗೆ. ಅದನ್ನು ಹೇಳ್ತಾ ಇರೋದು ಈಗ. ಆವಾಗ ಡ್ರಮ್ಸ್ ತಗೊಂಡು ಹೋಗ್ತಾ ಇಲ್ಲ ನಾನು, ಬರೀ ಒಂದು ಟೇಬಲ್ ಅವೆಲ್ಲ. ಹೌದಾ? ನೋಡಿ ಕೂತ್ಕೊಂಡಾಗ ಹಳೆದೆಲ್ಲ ಫ್ಲಾಶ್ ಬ್ಯಾಕ್. ಕನ್ನಡಾಭಿಮಾನಿ ತುಂಬಾ ಇಷ್ಟ. ಅದಕ್ಕೆ ಏ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕನ್ನಡ. ತುಂಬಾ ಅಭಿಮಾನಿ. ಮಕ್ಳು ಮಗ ಅಷ್ಟೇ. ಮದ್ವೆಸ್ ವೆಡ್ಡಿಂಗ್ಸ್ ಅಲ್ಲೆಲ್ಲ ಆಂಕರಿಂಗ್ ಮಾಡ್ತೇನೆ ಸರ್, ಬಟ್ಲೆಸ್ ಮೇಕಪ್ ಆರ್ಟಿಸ್ಟ್ ಕೂಡ ನಾನು. ಅದೇ ಫೀಲ್ಡ್ಗೆ ಬಂದಿದೀವಿ ನಾವು. ಓಕೆ, ಕಲಾಗಾರರು ಅದೇ ಫೀಲ್ಡ್ಗೆ ಬಂದಿದೀವಿ. ನಮ್ಗೆ ಬಿಡಕ್ ಇಷ್ಟ ಇಲ್ಲ, ಯಾಕಂದ್ರೆ ನಾವು ಇಷ್ಟು ಇದೀವಿ, ಇಷ್ಟು ಊಟ ತಿಂದಿದೀವಿ, ಅದೆಲ್ಲ ನಮ್ಗೆ ಕರ್ನಾಟಕ ಮತ್ತೆ ಸ್ಯಾಂಡಲ್ವುಡ್ ಇಂದಾನೇ ಆಗಿರೋದು. ಹಂಗಾಗಿ ನಾವು ಬಿಡಲ್ಲ ಸರ್. ನಾವು ತುಂಬಾ ಆ ಪ್ರೀತಿ ಇದೆ ನಮ್ಗೆ ತುಂಬಾ. ನಮ್ಮಿಂದ ಹಿರಿಯರ ಕೈಯಿಂದ ಏನಾದ್ರು ಆಶೀರ್ವಾದ ಮಾಡಿ. ಓಂ ಗಣೇಶಾಯ ನಮಃ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ನಾನು ವಿಚಾರಿಸ್ತಾ ಇರ್ತೀನಿ ಮಗ. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೊಂದ್ಸತಿ ಹೇಳ್ತೀನಿ, ಹಾಂ, ಕರ್ನಾಟಕ ಜನರಿಗೆ ತುಂಬಾ ಧನ್ಯವಾದಗಳು. ಜೊತೆಲಿ ಇದ್ದಿದ್ದೆಲ್ಲ ಕಲಾವಿದರು ಮಾತಾಡ್ಸಿರೋರು ಅವ್ರಿಗೂ ಧನ್ಯವಾದ. ಸ್ಪೆಷಲ್ ಅಲ್ಲ ಈಗಲೇ ಸ್ವಲ್ಪ ಫ್ರೆಶ್ ಆಗಿರ್ತಾರೆ ಅವರು. ನಾವು ಬಂದು ಮಾತಾಡ್ಕೊಂಡು ಹೋದ್ವಲ್ಲ, ಸೊ ಹಾಗೇ ಕೂತ್ಕೊಂಡು ಯೋಚನೆ ಮಾಡೋ ಬದಲು ಒಬ್ರು ಯಾರಾದ್ರೂ ಮಾತಾಡಿದ್ರೆ ಸ್ವಲ್ಪ ಫ್ರೀ ಆಗ್ಬೋದು. ಅವರೇ ಇವ್ರಿಗೆ ಅಕ್ಷರಮಾಲಾ ಹೇಳಿದ್ರು, ನಮ್ಮ ದೇವನೇ ಇದ್ದಾರೆ ಅಕ್ಷರಮಾಲಕ್ಕೆ ಹೋಗಿ ಅಂತ. ಅವ್ರ ಹತ್ರ 1000 ಪಿಕ್ಚರ್ ಮಾಡಿದ್ದಾರೆ. ತುಂಬಾ ಇಷ್ಟ ಇಬ್ಬರಿಗೆ. ಹಂಸಲೇಖನು ಒಳ್ಳೆ ಫೋನ್ ಮಾಡಿ ಮಾತಾಡಿದ್ರು. ತುಂಬಾ ಇಷ್ಟ ಇವ್ರಂದ್ರೆ. ನಾ ಹೊಡ್ಲಾ? ಥ್ಯಾಂಕ್ ಯು.